ಒಳಗೆ ಹೋಗುವಾಗ ಗೋಡೆಯಲ್ಲಿ ಎರಡು ಬದಿಯಲ್ಲಿ ಬರೆದದ್ದು 2 ಶಿಲಾಶಾಸನಗಳು ಅದ್ಭುತವಾದಂಥ ಶಿಲಾಶಾಸನಗಳು. ಅವುಗಳನ್ನು ಬಿಟ್ಟು ನಾವು ಮೂಡುಬಿದಿರೆ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕಾಗುವುದಿಲ್ಲ. 1000 ಕಂಬದ ಬಸದಿ ಅದನ್ನು 1430ನೇ ಇಸವಿ ಜನವರಿ 29ನೇ ತಾರೀಕಿಗೆ ಅನ್ವಯಿಸುವಂಥ ಒಂದು ಶಾಸನ ಉಂಟಲ್ಲಿ. ಅದರಲ್ಲಿ ಹೇಗೆ ಬರ್ತದೆ ಅಂದರೆ ಇವರೆಲ್ಲ ಸೇರಿಕೊಂಡು ಜಗತ್ತೇ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ಈ ಒಂದು ತ್ರಿಭುವನ ಚೈತ್ಯಾಲಯವನ್ನು ನಿರ್ಮಾಣ ಮಾಡಿದರು ಅಂತೇಳಿ. ಹಾಗೆ ನಮಗೆ ಅದು ಭೈರಾದೇವಿ ಮಂಟಪ ಅಂತ ಹೇಳುವುದಕ್ಕೆ ನನ್ನ ಸಹಮತ ಇಲ್ಲ. ಇದು ಕೋಟೆ ಬಾಗಿಲಿನಲ್ಲಿ ಅಲ್ಲಿ ನೋಡ್ಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಈಗ ಕೋಟೆ ಸಂಪೂರ್ಣ ನಾಶ ಆಗಿದೆ. ಎಷ್ಟೋ ಮಂದಿಗೆ ಒಂದು ತಪ್ಪು ಕಲ್ಪನೆ ಉಂಟು, ಚೌಟರ ಅರಮನೆ ಅದುವೇ ಅಂತೇಳಿ. ಅದೊಂದು ಭಾಗ ಮಾತ್ರ. ಈಗ ಒಂದು ಚೌಟರ ಮನೆ ಉಂಟು ನೋಡಿ, ಆ ಪ್ರದೇಶ ಇಡೀ ಅದು ಚೌಟರ ಅರಮನೆ ಇತ್ತಲ್ಲಿ. ಮೂಡುಬಿದಿರೆಯಲ್ಲಿ ಕೂಡ 2 ವಿಗ್ರಹ ಉಂಟು ಹಬ್ಬಕ್ಕ ದೇವಿಯದ್ದು, ಒಂದು ಕುದುರೆಯಲ್ಲಿ ಕೂತ್ಕೊಂಡಿರುವಂತಹದ್ದು, ಒಂದು ನಿಂತುಕೊಂಡಿರುವಂತಹದ್ದು. ಈ ನಮ್ಮ ತುಳುನಾಡು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈಗ 2 ಜಿಲ್ಲೆ ಉಂಟು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ. ನನಗೆ ಇವತ್ತು ಕೂಡ ಉಡುಪಿ ಬೇರೆ ಜಿಲ್ಲೆ ಅಂತ ನನಗೆ ಒಪ್ಪಿಕೊಳ್ಳಿಕ್ಕೆ ಬಹಳ ಕಷ್ಟ. ನಾನು ಎರಡನ್ನು ಸೇರಿಸಿ ತುಳುನಾಡು ಕಾಸರಗೋಡು ಬರ್ತದೆ. ನಮ್ಮ ಮೂಡುಬಿದಿರೆಯ ಹಿಸ್ಟ್ರಿದ ಬಗ್ಗೆ ನೀವು ಫಸ್ಟ್ ಪಾರ್ಟಲ್ಲಿ ನೋಡಿದಿರಿ. ಈಗ ಪಾರ್ಟ್ 2 ಅಲ್ಲಿ ನಮ್ಮ ಮೂಡುಬಿದಿರೆ ಹಿಸ್ಟ್ರಿ ಹೇಗೆ ಮುಂದುವರಿದುಕೊಂಡು ಬಂತು ಅಂತ ಹೇಳುವಂಥ ಒಂದು ವಿಚಾರವನ್ನು ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಡಾಕ್ಟರ್ ಪುಣ್ಯಕಾಯಿ ಗಣಪಯ್ಯ ಭಟ್ರು ಇವರು ಮಾಡಲಿಕ್ಕಿದ್ದಾರೆ. ಅವರು ಇವತ್ತು ಏನೆಲ್ಲ ನಮ್ಮ ಈ 2ನೇ ಪಾರ್ಟಲ್ಲಿ ಯಾವುದೆಲ್ಲ ವಿಷಯಗಳು ಬರುತ್ತೆ, ಯಾರೆಲ್ಲ ನಮ್ಮ ಮೂಡುಬಿದಿರೆಗೆ ಬಂದಿದ್ದರು ಮುಂಚೆ, ಅವರಿಂದ ಏನೆಲ್ಲ ಸಹಕಾರಗಳು ಮೂಡುಬಿದಿರೆಗೆ ಆಗಿದೆ ಮತ್ತು ಮೂಡುಬಿದಿರೆಯ ಮಹತ್ವಗಳೇನು ಅಂತ ಅವರು ಇವತ್ತು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅವರನ್ನು ಈಗ ನಾನು ಪಾರ್ಟ್ 2ನ ಬಗ್ಗೆ ಹೇಳಲಿಕ್ಕೆ ಅವರ ಹತ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಕಾಲದಲ್ಲಿ ನೀವು ಹೇಳುದು ಅಂತಾದರೆ ಸರ್, ಪ್ರಮುಖ ಬಸದಿಗಳು ಯಾವುದು ಸರ್? ಈಗ ಟೂರಿಸ್ಟ್ಗಳು ಬಂದರೆ ನೋಡಲೇಬೇಕಾದಂಥ ಬಸದಿ ಯಾವುದು ನಿಮ್ಮ ಒಂದು ಇದ್ರ ಅಂದರೆ ಇವತ್ತಿನ ಕಾಲಮಾನಕ್ಕೆ ನಾನು ಮಾತಾಡೋದು? ಇವತ್ತಿನ ಕಾಲಮಾನದಲ್ಲಿ ಜೈನ, ಯಾಕೆಂದರೆ ನಾವು ಮೂಡುಬಿದಿರೆ ಈಗ ಒಂದು ಇದನ್ನು ವೀಕ್ಷಿಸುವವರಿಗೆ ನಾವು ಜೈನ ಧರ್ಮದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇವೆ ಅಂತ ಅನಿಸಬಹುದು. ಆದರೆ ಜೈನ ಧರ್ಮವನ್ನು ಹೊರತುಪಡಿಸಿದರೆ ಮೂಡುಬಿದಿರೆ ಇತಿಹಾಸಕ್ಕೆ ಅರ್ಥ ಇಲ್ಲ ಅಂತ ಆಗ್ತದೆ. ಆದ್ದರಿಂದ ಸ್ವಲ್ಪ ಜೈನ ಧರ್ಮ, ಜೈನ ಸಮಾಜ, ಜೈನ ವಾಸ್ತುಶಿಲ್ಪದ ಬಗ್ಗೆ ಸಹಜವಾಗಿಯೇ ನಾವು ಹೆಚ್ಚು ಒತ್ತು ಕೊಡಬೇಕಾಗ್ತದೆ. ಈಗ ಇಲ್ಲಿ ಅತ್ಯಂತ ಹಳೆಯ ಬಸದಿ ಯಾವುದು ಅಂತ ಹೇಳುವುದು ನಮಗೆ ಗೊತ್ತಿಲ್ಲ, ಆದರೆ ಇಲ್ಲಿ ನೋಡಲೇಬೇಕಾದಂಥ ಕೆಲವು ಬಸದಿಗಳು, ಉದಾಹರಣೆಗೆ ಗುರು ಬಸದಿ ಅಂತೇಳಿ ಉಂಟು. ಅದು ಅಲ್ಲಿ ಸುಮಾರು 9 ಅಡಿ ಎತ್ತರದ ಕರಿಶಿಲೆಯ ಪಾರ್ಶ್ವನಾಥನ ವಿಗ್ರಹ ಉಂಟು. ಇದು ಅದ್ಭುತವಾದಂಥ ಒಂದು, ಮತ್ತು ಇಡೀ ಆ ಒಂದು ಬಸದಿ ಮೂಡುಬಿದಿರೆಯಲ್ಲಿ ಅದರ ಒಂದು ವಿಸ್ತಾರದಲ್ಲಿ ನಾವು ನೋಡಿದರೆ 1000 ಕಂಬದ ಬಸದಿಯನ್ನು ಬಿಟ್ಟರೆ ನೆಕ್ಸ್ಟ್ ಕಾಣುವಂಥದ್ದು ನಮಗೆ ಗುರು ಬಸದಿ. ಅದಕ್ಕೆ ವಿಶೇಷವಾದ, ನೀವು ಧವಳ ಗ್ರಂಥಗಳ ಬಗ್ಗೆ ಒಂದು ಮಾತು ತೆಗೆದ್ರಿ. ಆ ಧವಳ ಗ್ರಂಥಗಳು ಒಂದು ಕಾಲದಲ್ಲಿ ಇದ್ದದ್ದು ಗುರು ಬಸದಿಯಲ್ಲಿ, ಆಮೇಲೆ ಇಲ್ಲಿ ಸಂಶೋಧನಾ ಕೇಂದ್ರಕ್ಕೆ ತಂದು ಇಟ್ಟದ್ದು. ಆದ್ದರಿಂದ ಗುರು ಬಸದಿ ಒಂದು ಬಹಳ ಪ್ರಾಮುಖ್ಯವಾದಂತಹ ವಾಸ್ತುಶಿಲ್ಪ ದೃಷ್ಟಿಯಿಂದ ಅದು ನೋಡಲೇಬೇಕಾದ್ದು. ಇನ್ನೊಂದು ಲೆಪ್ಪದ ಬಸದಿ ಉಂಟು ಅಲ್ಲಿ ಹತ್ತಿರ. ಹೌದು, ಅದು ಲೆಪ್ಪ ಅಂತ ಹೇಳಿದರೆ ಮಣ್ಣಿನಿಂದ ಮಾಡಿದಂತಹ ವಿಗ್ರಹಗಳು. ಅದು ಬಹುಶಃ ಬಹಳ ಅಪರೂಪ. ಅದು ಅಲ್ಲಿರುವಂಥ ಚಂದ್ರನಾಥ ಇರ್ಬೋದು, ಯಕ್ಷಯಕ್ಷಿಯರಿರ್ಬೋದು, ಅದು ಆ ಮೃಣ್ಮಯ ವಿಗ್ರಹಗಳು ಅಂತ ಅದನ್ನು ಕರೆಯುತ್ತಾರೆ. ಅದು ಕೂಡ ನಾವು ಒಂದು ಗಮನಿಸಬೇಕಾದ, ಎಲ್ಲ ಬಸದಿಗಳು ಗಮನಿಸಬೇಕಾದವು. ಯಾಕೆಂದರೆ 18 ಮಕ್ಕಳಿದ್ರೆ ನಮಗೆ ಅದರ ಮೇಲೆ ಹೆಚ್ಚು ಪ್ರೀತಿ, ಇದರ ಮೇಲೆ ಅಂತೇಳಿಲ್ಲ. ಆದರೆ ಹೆಚ್ಚು ಯಾವುದು ಅಂತೇಳಿ ಇದು ಐತಿಹಾಸದ ದೃಷ್ಟಿಯಿಂದ. ಆಮೇಲೆ ಅಮ್ಮನವರ ಬಸದಿ, ಹಿರೇ ಬಸದಿ ಅಂತ ನಾವು ಕರೀತೇವೆ ನೋಡಿ. ಅಲ್ಲಿರುವಂಥ ಚತುರ್ವಿಂಶತಿ ತೀರ್ಥಂಕರ ವಿಗ್ರಹಗಳು ಅಲ್ಲಿ 2 ಉಂಟು ನೋಡಿ, ಕೆಳಗೊಂದು ಮೇಲೆ ಉಂಟು. ಇದೆಲ್ಲ ಸ್ವಲ್ಪ ವಿಶೇಷ. ಆಮೇಲೆ ನಾವು ನೋಡಲೇಬೇಕಾದ, ಅಥವಾ ಶೆಟ್ರ ಬಸ್ತಿ ಕೂಡ ನನ್ನ ದೃಷ್ಟಿಯಿಂದ ಬಹಳ ಒಂದು ಪ್ರಾಮುಖ್ಯವಾದ, ಎಲ್ಲ ಬಸದಿಗಳನ್ನು ಅದು ನೋಡಲೇಬೇಕಾದಂಥದ್ದು. ಯಾವುದನ್ನು ಆಯ್ಕೆ ಮಾಡಿ ನೋಡಬೇಕು ಅಂತ ಹೇಳಿದರೆ ಕೆಲವನ್ನು ನಾನು ಹೇಳಿದ್ದೇನೆ. ಹೌದು. ಆಮೇಲೆ ಇಡೀ ಇದಕ್ಕೆಲ್ಲ ಮುಕುಟಪ್ರಾಯವಾಗಿರುವಂಥದ್ದು, ಮೂಡುಬಿದಿರೆಗೆ ಪ್ರಾತಿನಿಧಿಕವಾಗಿರುವಂಥದ್ದು ಅಂತ ಹೇಳಿದರೆ 1000 ಕಂಬದ ಬಸದಿ ಅಂತೇಳಿ ನೋಡಿ. ವಿಶೇಷ ಏನು ಅಂತ ಹೇಳಿದರೆ, ನಾನು ಇಡೀ ಮೂಡುಬಿದಿರೆಯ ಬಗ್ಗೆ ಎಲ್ಲಿಯೆಲ್ಲ ಏನೇನು ದಾಖಲೆ ಉಂಟು ಎಲ್ಲ ದೂರದರ್ಶಕ ಸೂಕ್ಷ್ಮದರ್ಶಕ ಇಟ್ಟು ಹುಡುಕಿದರೂ ಕೂಡ 1000 ಕಂಬದ ಬಸದಿ ಅಂತ ಹೇಳುವ ಹೆಸರು ಎಲ್ಲಿಯೂ ಬರುವುದಿಲ್ಲ. ಅದಕ್ಕೆ ಇದ್ದ ಹೆಸರುಗಳು ಯಾವುದು ಅಂತ ಹೇಳಿದರೆ ಹೊಸ ಬಸದಿ ಅಂತ ಹೆಸರಿತ್ತು. ಹೊಸ್ತು ಅಂತ ಹೇಳಿದರೆ ಕೆಲವರು ತಪ್ಪಾಗಿ ಹೇಳ್ತಾರೆ ಅದು ಕೊನೆಗೆ ಕಟ್ಟಿದ್ದು ಅಂತ. ಅದು ಕೊನೆಗೆ ಕಟ್ಟಿದ ಬಸದಿ ಅಲ್ಲ, ಅದಕ್ಕಿಂತ ನಂತರ ಬಂದ ಬಸದಿಗಳು ಇದ್ದಾವೆ. ಅದು ಒಂದು ರೀತಿ ಹೊಸತನ ಅಂತ ಹೇಳ್ತೇವೆ ನಾವು, ಹೊಸ್ತು ನೂತನ ಅಂತೇಳಿ ಆ ರೀತಿಯಲ್ಲಿ.
ಅದು ಬಹುಶಃ ಅತ್ಯಂತ ಹೊಸ ಬಸದಿ ಅಂತ ಉಂಟು. ಬಟ್ ಹೆಚ್ಚು ನಮಗೆ ಈ ಅಲ್ಲಿಯ ದಾಖಲೆಗಳಲ್ಲಿ ಕಾಣುವಂತಹದ್ದು ತ್ರಿಭುವನ ಚೂಡಾಮಣಿ ಬಸದಿ ಅಂತೇಳಿ. ದಾಖಲೆಗಳಲ್ಲಿ ತ್ರಿಭುವನ ತಿಲಕ ಅಂತೇಳಿಲ್ಲ, ಅದು ತ್ರಿಭುವನ ಚೂಡಾಮಣಿ ಬಸದಿ ಅಂತೇಳಿ ಉಂಟು, ತ್ರೈಲೋಕ್ಯ ಚೂಡಾಮಣಿ ಬಸದಿ ಅಂತೇಳಿ ಉಂಟು. ಈ ರೀತಿ ಹೆಸರುಗಳಿಂದ ಕರೆಯುತ್ತಾರೆ. ನಾನು ವಾರದಲ್ಲಿ ಒಮ್ಮೆ ಆದರೂ, ಇದು ಯಾವುದೇ ಉದ್ದೇಶದಿಂದ ಹೇಳ್ತಾ ಇಲ್ಲ, ನಾನು 1000 ಕಂಬದ ಬಸದಿಗೆ ಅದನ್ನು ಕಟ್ಟಿದವರಿಗೆ ಒಂದು ಗೌರವ ಕೊಡುವ ದೃಷ್ಟಿಯಿಂದ ನಾನು ಹೋಗ್ತೇನೆ. ಅಲ್ಲಿ ಹೋದಾಗ ಎಲ್ಲ ನನಗೆ ಜನ ಪ್ರಶ್ನೆ ಮಾಡುವಂಥದ್ದು, ಟೂರಿಸ್ಟ್ಗಳು ಬಂದವರು ಇಲ್ಲಿ 1000 ಕಂಬಗಳಿದ್ದಾವೆ ಅಂತ. ಹೌದೌದು, ಅದು ಇಲ್ಲ. ಆದರೆ ನೋಡಿ, ಅಲ್ಲಿ ಹೇಗೆ ಅಂತ ಹೇಳಿದರೆ, ಅದು 1000 ಅಂತ ಹೇಳುವುದನ್ನು ನಾವು ಅದೊಂದು ಸಂಖ್ಯೆಯ ದೃಷ್ಟಿಯಿಂದ ತಗೊಳ್ಬಾರದು. ಅದು ತುಂಬ ಕಂಬಗಳಿರುವ ಬಸದಿ ಅಂತೇಳಿ. ಈಗ ಒಂದು ಸಭೆ ಸಮಾರಂಭಕ್ಕೆ ಜನ ಸೇರಿದ್ರೆ ಅಲ್ಲಿ 1000 ಜನ ಸೇರಿದ್ದಾರೆ ಅಂತ ಹೇಳ್ತಾರೆ, ಅಲ್ಲಿ 1000 ಇರಲೇಬೇಕು ಅಂತ ಹೇಳಿ ತುಂಬಾ ಜನ ಸೇರಿದ್ರು ಅಂತ ಹೇಳಿ. ಆದ್ರಿಂದ 1000 ಕಂಬದ ಬಸದಿ ಅಂತ ಹೇಳಿದ್ರೆ ತುಂಬಾ ಕಂಬಗಳಿರುವಂತ ಬಸದಿ ಅಂತ ಹೇಳಿ ಅದನ್ನ ಆ ವಾಚ್ಯಾರ್ಥದಲ್ಲಿ ನಾವು ತಗೊಳ್ಬಾರದು. ಆದ್ರೆ ತಗೊಂಡ್ರೆ ತಪ್ಪೇನಿಲ್ಲ. ಆದ್ರೆ ಇಲ್ಲಿ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಬೇಕು, ಅದರಲ್ಲಿ 1000 ಕಂಬಗಳು ಇಲ್ಲ ಅಂತ ನಾನು ಇಲ್ಲಿ ಹೇಳಿದ್ರಿಂದ ಅದರ ಗೌರವಕ್ಕಾಗಲಿ ಅದರ ಮಹತ್ವಕ್ಕಾಗಲಿ ಖಂಡಿತ ಕುಂದು ಬರುವುದಿಲ್ಲ. ಅದಕ್ಕಿರುವಂಥ ಮಹತ್ವ ಅದು ಉಂಟು. ಅದರ ನಿರ್ಮಾಣದ ಬಗ್ಗೆ 1-2 ಮಾತು ನಾನು ಹೇಳಬೇಕು. ನೋಡಿ, ಆ ಬಸದಿ ಯಾವಾಗ ನಿರ್ಮಾಣ ಆಯಿತು ಅಂತ ಹೇಳುವಂಥದ್ದು 1430ನೇ ಇಸವಿಯಲ್ಲಿ ಆ ಬಸದಿ ನಿರ್ಮಾಣ ಆಯಿತು. ಇಡೀ ಆ ಬಸದಿಯ ಪರಿಸರವನ್ನು ನೀವು ನೋಡಿದರೆ 15 ಶಿಲಾಶಾಸನಗಳಿದ್ದಾವೆ ಅಲ್ಲಿ. ಹೌದು, ಆ 15 ಶಿಲಾಶಾಸನಗಳಲ್ಲಿ 2 ಶಿಲಾಶಾಸನಗಳು ಅಲ್ಲಿ ಒಂದು ಒಳಗೆ ಹೋಗುವಾಗ ಗೋಡೆಯಲ್ಲಿ 2 ಬದಿಯಲ್ಲಿ ಬರೆದದ್ದು 2 ಶಿಲಾಶಾಸನಗಳು ಅದ್ಭುತವಾದಂಥ ಶಿಲಾಶಾಸನಗಳು. ಅವುಗಳನ್ನು ಬಿಟ್ಟು ನಾವು ಮೂಡುಬಿದಿರೆ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ. ಮೂಡುಬಿದಿರೆಯ ನಗರದ ಬಗ್ಗೆ, ಮೂಡುಬಿದಿರೆಯ ವೈಶಿಷ್ಟ್ಯದ ಬಗ್ಗೆ, ಬಸದಿಯ ಬಗ್ಗೆ ಎಲ್ಲ ಮಾಹಿತಿ ಆ 2 ಶಾಸನಗಳಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಇಡೀ ನಮ್ಮ ತುಳುನಾಡಿನಲ್ಲಿ ಆ 2 ಶಾಸನಗಳನ್ನು ಮೀರಿಸುವಂಥ ದಾಖಲೆಗಳು, ಐತಿಹಾಸಿಕ ದಾಖಲೆಗಳು ಈವರೆಗೆ ಕಂಡು ಬಂದಿಲ್ಲ. ಸುಮಾರು 1800ರಷ್ಟು ಶಾಸನಗಳನ್ನು ನಮ್ಮ ಜಿಲ್ಲೆ ತುಳುನಾಡಿನಲ್ಲಿ ಕಂಡು ಹುಡುಕಿದ್ದಾರೆ. ನನ್ನ ದೃಷ್ಟಿಯಿಂದ ಪ್ರಥಮವಾಗಿ ಗಮನಿಸಲಿಕ್ಕೆ ಮಹತ್ವದ ಶಾಸನಗಳು ಅಂದರೆ ಅವುಗಳೆರಡು. ಅದು ನಮ್ಮ ಮೂಡುಬಿದಿರೆಯಲ್ಲಿರೋದು ನಮ್ಮ ಹೆಮ್ಮೆ. ಅದರ ವಿಶೇಷತೆ ಏನು ಅಂದರೆ, ನೋಡಿ, ಇಡೀ ಮೂಡುಬಿದಿರೆಯಲ್ಲಿ ಯಾವ ಬಸದಿಯನ್ನು ಯಾವಾಗ ಕಟ್ಟಿದ್ರು ಅಂತ ಅಧಿಕೃತವಾದ ದಾಖಲೆ ಇಲ್ಲ. 2 ಬಸದಿ ಬಗ್ಗೆ ಉಂಟು. ಒಂದು ಕೋಟಿ ಬಸದಿ ಅಂತ, ಕೋಟಿ ಶೆಟ್ಟಿ ಬಸದಿ ಅಂತ ಹೇಳ್ತಾರೆ, ಅಲ್ಲಿ ಶಾಸನ ಉಂಟು. 1401ನೇ ಇಸವಿಯಲ್ಲಿ ಅದನ್ನು ಕಟ್ಟಿದ್ರು, 1ನೇ ಇಸವಿಯಲ್ಲಿ. ಇನ್ನೊಂದು 1000 ಕಂಬದ ಬಸದಿ, ಅದನ್ನು 1430ನೇ ಇಸವಿ ಜನವರಿ 29ನೇ ತಾರೀಕಿಗೆ ಅನ್ವಯಿಸುವಂಥ ಒಂದು ಶಾಸನ ಉಂಟು ಅಲ್ಲಿ. ಅದರಲ್ಲಿ ಆ ನಿರ್ಮಾಣದ ಬಗ್ಗೆ ವಿವರಗಳು ಕೊಟ್ಟಿದ್ದಾರೆ. ಯಾವ ರೀತಿ ನಾನೀಗೆಲ್ಲ ಹೇಳಿದ್ದು ನೋಡಿ, ದೇವರಾಯ ಅದು ಇದೆಲ್ಲ ಅದರಲ್ಲಿ ಬರ್ತದೆ. ಅದರಲ್ಲಿ ಹೇಗೆ ಬರ್ತದೆ ಅಂದರೆ, ಇವರೆಲ್ಲ ಸೇರಿಕೊಂಡು ಜಗತ್ತೇ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ಈ ಒಂದು ತ್ರಿಭುವನ ಚೈತ್ಯಾಲಯವನ್ನು ನಿರ್ಮಾಣ ಮಾಡಿದರು ಅಂತೇಳಿ. ನೋಡಿ, ಇಡೀ ಆ ಒಂದು ಬಸದಿಯನ್ನು ನೀವು ನೋಡಿದರೆ, ಆ ಕಾಂಪ್ಲೆಕ್ಸ್ ಅಂತ ನಾವು ಹೇಳ್ತೇವೆ, ಅದು ಒಂದೇ ಕಾಲದಲ್ಲಿ ಕಟ್ಟಿದ್ದಲ್ಲ. ಸುಮಾರು 30 ವರ್ಷಗಳ ಅವಧಿಯಲ್ಲಿ ಆ ರಚನೆ ಆಗಿದೆ. 1430ರಲ್ಲಿ ಮೊದಲ ಆ ಮೇನ್ ಬಸದಿ, 1451ರಲ್ಲಿ ಆ ಭೈರಾದೇವಿ ಮಂಟಪ ಅಂತ ಕರೆಯುವಂತಹದ್ದು, ಆಮೇಲೆ 1451, 61 ಆ ಇಸವಿಗಳ ಮಧ್ಯದಲ್ಲಿ ಮಾನಸ್ತಂಭ. ಇದು 3 ಬೇರೆ ಬೇರೆ ಸಂದರ್ಭಗಳಲ್ಲಿ, ಅಂದರೆ ಸುಮಾರು 30 ವರ್ಷಗಳ ಅವಧಿಯಲ್ಲಿ ಇಡೀ ಆ ಕಾಂಪ್ಲೆಕ್ಸ್ ನಿರ್ಮಾಣ ಪೂರ್ಣಗೊಂಡಿದೆ. ಸರ್, ಈಗ ಭೈರಾದೇವಿ ಮಂಟಪದ ಬಗ್ಗೆ ನೀವು ಹೇಳಿದಿರಿ, ಅದರ ಬಗ್ಗೆ ಏನು ಮಾಹಿತಿ ಸರ್? ಭೈರಾದೇವಿ ಮಂಟಪ ಅಂತ ಅದು ನನಗೂ ಬಹಳ ಒಂದು ಕಷ್ಟದ ವಿಷಯ ಆಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಹೇಳಿದರೂ ಕೂಡ ಅದನ್ನು ಸ್ವೀಕರಿಸದೆ ಪುನಃ ಭೈರಾದೇವಿ ಮಂಟಪ ಅಂತಲೇ ಹೇಳುವಂಥ ಒಂದು ಜಾಯಮಾನ ಇವತ್ತಿಗೆ ಕಂಟಿನ್ಯೂ ಆಗ್ತಾ ಉಂಟು. ಅಲ್ಲ, ಅದು ನೋಡಿ, ಇಲ್ಲಿ ಕೂಡ ನಾವು ದಾಖಲೆಗಳನ್ನು ಇಟ್ಕೊಂಡು ಹೇಳಬೇಕು. ಈಗ ಎಲ್ಲಿಯಾದರೂ ಭೈರಾದೇವಿ ಮಂಟಪ ಅಂತ ಹೇಳುವಂಥದ್ದು ಒಂದು ಶಾಸನ ಉಂಟು, ಒಂದು ದಾಖಲೆ ಉಂಟು? ಇಲ್ಲವೇ ಇಲ್ಲ. ಈಗ ಆ ಮಂಟಪಕ್ಕಾಗಾದ್ರೆ ಏನು ಅಂತ ಕರೀತಾ ಇದ್ರು ನೋಡಿ, 1517ನೇ ಇಸವಿ ಅಲ್ಲಿ ಒಬ್ಬ ಅರಸ ಆ ಮಂಟಪದ ಮೇಲೊಂದು ಸಹಸ್ರಕೂಟ ಅಂತ ಹೇಳುವಂಥ ಒಂದು ಇದು
ಅವನು ಡೊನೇಟ್ ಮಾಡ್ತಾನೆ. ಆಗ ಅವನು ಹೇಳ್ತಾನೆ ಆ ಮಂಟಪವನ್ನು ಸರ್ವತೋಭದ್ರ ಮಂಟಪ ಅಂತ ಹೇಳುವ ಹೆಸರಿಂದ ಅವನು ಕರೆಯುತ್ತಾನೆ, ಭೈರಾದೇವಿ ಮಂಟಪ ಅಂತ ಇಲ್ಲ. ಅದ ಹಾಗುಂಟು. ಅದು ಭೈರಾದೇವಿ ಅಂತ ಹೇಗೆ ಬಂತು ಅಂತ ಹೇಳುವುದು ನನಗೂ ಬಹಳ, ಯಾಕೆಂದ್ರೆ ಇತಿಹಾಸದಲ್ಲಿ ನಾವು ನೋಡಿದರೆ ಒಂದು ಆ ಕಾಲದಲ್ಲಿ ಎಲ್ಲಿಯೂ ಭೈರಾದೇವಿ ಇರಲಿಲ್ಲ ಅದನ್ನು ಕಟ್ಟುವ ಸಂದರ್ಭದಲ್ಲಿ. ಎರಡನೆಯದು, ಒಂದು ಭೈರಾದೇವಿ ಇದ್ದದ್ದು ಅದಕ್ಕಿಂತ ಮೊದಲು, ಮತ್ತೆ 2 ಭೈರಾದೇವಿಗಳು ಬರುವುದು ಅದರ ನಿರ್ಮಾಣದ ನಂತರ. ಈಗ ಎಲ್ಲಿಯವರೆಗೆ ಎಕ್ಸ್ಟ್ರೀಮ್ ಹೋಗಿದೆ ಅಂತ ಹೇಳಿದ್ರೆ ಚೆನ್ನ ಭೈರಾದೇವಿಯ ಮಂಟಪ ಅಂತ ಕರೆಯುವ ಹಂತಕ್ಕೆ ನಾವು ಹೋಗಿದ್ದೇವೆ. ಚೆನ್ನ ಭೈರಾದೇವಿಯ ಇತಿಹಾಸ ಗೊತ್ತಿದ್ದವರು ಅದನ್ನು ಹಾಗೆ ಕರೀಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಚೆನ್ನ ಭೈರಾದೇವಿ ಹುಟ್ಟುವುದಕ್ಕಿಂತ 100 ವರ್ಷ ಮೊದಲೇ ಇದು ಮಂಟಪ ನಿರ್ಮಾಣ ಆಗಿದೆ. ಇನ್ನು ಅವಳು ಕಟ್ಟಿದ್ದು ಅಂತ ಹೌದು, ಅವಳು ನಗಿರೆಯ ಇದು ರಾಣಿ. ಅದ್ಭುತವಾದಂತ ಒಂದು ವ್ಯಕ್ತಿತ್ವ ಅದು. ನಮ್ಮ ಇಡೀ ತುಳುನಾಡು ಅಥವಾ ಇಡೀ ಕರಾವಳಿ ಪ್ರದೇಶದಲ್ಲಿ ಅವಳನ್ನು ಮೀರಿಸುವಂತ ವ್ಯಕ್ತಿತ್ವ ಒಬ್ಬ ರಾಣಿ ನಮಗೆ ಕಂಡು ಬರುವುದಿಲ್ಲ ಇತಿಹಾಸದಲ್ಲಿ. ಅವಳ ಹೆಸರನ್ನು ಅದಕ್ಕೆ ಕ್ಲಬ್ ಮಾಡುತ್ತಾರೆ. ಅವಳ ಬಗ್ಗೆ ಗೌರವ ಉಂಟು ನನಗೆ. ಆದರೆ ಆ ಮಂಟಪವನ್ನು ಕಟ್ಟಿ 100 ವರ್ಷದ ನಂತರ ಹುಟ್ಟಿದ ಅವಳು ಅದನ್ನು ಕಟ್ಟಿಸಿದ್ದು ಅಂತ ಹೇಳಿದ್ರೆ ನೋಡಿ, ಎಲ್ಲಿ ಕೂಡ ಭೈರಾದೇವಿ ಮಂಟಪ ಅಂತ ಬರುವುದಿಲ್ಲ. ಹೇಗೆ ಬಂದಿರಬಹುದು ಅಂತ ನನಗೆ ಆಗುವುದಿಲ್ಲ. ಯಾಕಂದರೆ ಅಲ್ಲಿ ಭೈರಾದೇವಿಯ ಹೆಸರು ಒಂದು ಕಡೆ ಬರ್ತದೆ. ಎಲ್ಲಿ ಗೊತ್ತುಂಟ? ಅಲ್ಲಿ 1517, ಇದು 1451ರಲ್ಲಿ ಕಟ್ಟಿದ್ದು. ಅಲ್ಪ ಗೊಂದಲ ಆಗ್ತದೆ ಏನೋಕೆ ನೋಡುವವರಿಗೆ ಗೊತ್ತಿಲ್ಲ, ಹೇಳದೆ ಗೊತ್ತಿಲ್ಲ. 1451ರಲ್ಲಿ ಮಂಟಪ, 1517, ಅದರಿಂದ ಸುಮಾರು 60 ವರ್ಷದ ನಂತರ ಒಬ್ಬ ಅರಸ, ನಗಿರೆಯ ಹಾಡುವಳ್ಳಿ ಅರಸ ಒಂದು ದಾನವನ್ನು ಕೊಡ್ತಾನೆ. ಆ ಕೊಟ್ಟಂತ ಒಂದು ಇದು ಅದನ್ನು ಈ 1000 ವಿಗ್ರಹಗಳಿರುವಂತ ಒಂದು ಸಹಸ್ರ ಜಿನಾಲಯ ಅಂತ ಅಲ್ಲಿ ಮೇಲೆ ಉಂಟು, ತಾಮ್ರ ಇದು ಲೋಹದಿಂದ ಮಾಡಿದಂತಹದ್ದು. ಅದನ್ನು ಅವನು ಕೊಟ್ಟಿದ್ದಾನೆ. ಅದರಲ್ಲಿ ಏನು ಬರ್ತದೆ ಶಾಸನದಲ್ಲಿ ಅಂತ ಹೇಳಿದರೆ, ಇದು ಭೈರಾದೇವಿಯವರ ಕುಮಾರ ಸಾಳುವ ಸಂಗಿರಾಯ ಒಡೆಯನು ಈ ಸಹಸ್ರಕೂಟ ಇದನ್ನು ಸರ್ವತೋಭದ್ರ ಮಂಟಪದ ಮೇಲ್ಭಾಗದಲ್ಲಿ ಸ್ಥಾಪನೆ ಮಾಡಿದನು ಅಂತೇಳಿ. ಅದು ಬಸ್ತಿಯಲ್ಲಿಲ್ಲ ಆ ಶಾಸನ, ಅದು ತಾಮ್ರಪತ್ರದಲ್ಲಿ ಉಂಟು. ಅಂದರೆ ಆ ಮಂಟಪಕ್ಕೆ ಸಂಬಂಧಪಟ್ಟ ಹಾಗೆ ಭೈರಾದೇವಿ ಹೆಸರು ಬರುವುದು ಅಲ್ಲಿ ಮಾತ್ರ. ಬಹುಶಃ ಅದನ್ನೇನಾದ್ರು ಗೊಂದಲ ಮಾಡಿಕೊಂಡು ಭೈರಾದೇವಿ ಅಂತ ಹೇಳಿದರೋ ನಮಗೆ ಗೊತ್ತಿಲ್ಲ. ಆಮೇಲೆ ಇದುಂಟು ನೋಡಿ, ಈ ಮಾನಸ್ತಂಭ, ಅದನ್ನು ಮಾಡಿದಂಥದ್ದು ಇದು ಹಿರಿಯ ಭೈರವರಾಯನ ಪತ್ನಿಯಾದ ನಾಗಲಾದೇವಿ. ಆ ಭೈರವರಾಯನ ಪತ್ನಿ ಭೈರಾದೇವಿ ಅಂತ ಇವರು ತಪ್ಪು ತಿಳ್ಕೊಂಡು ಅವಳಿಗೆ ಅದನ್ನು ಕ್ಲಬ್ ಮಾಡಿದರೆ ಏನೋ ಹಾಗೆ. ನಮಗೆ ಅದು ಭೈರಾದೇವಿ ಮಂಟಪ ಅಂತ ಹೇಳುವುದಕ್ಕೆ ನನ್ನ ಸಹಮತ ಇಲ್ಲ. ಹೇಳುವವರು ಹೇಳಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಹೌದು, ಯಾಕಂದ್ರೆ ಈಗ 1000 ಕಂಬದ ವಸ್ತಿ ಅಂತ ಹೇಳಿದ್ರೆ ನಮಗೇನೋ ಇದಿಲ್ಲ. ಅದು ಆಡು ಮಾತಿನಲ್ಲಿ ಬರುವಂತಹದ್ದು. ಆದರೆ ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ನಾವು ಅದನ್ನು ಹಾಗೆ ಅದಕ್ಕೆ ಏನು ಆಧಾರ ಇಲ್ಲದೆ ಹೇಳಲಿಕ್ಕೆ ಬಿಟ್ವೀನ್ ದಿಸ್ ನಾನು ಒಂದು ಜನರಲ್ ಆಗಿ ಕೇಳೋದು, ನೀವು ಮೂಡುಬಿದ್ರೆಯ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ನೀವು ಮನಸ್ಸು ಮಾಡಿದ್ದು ಯಾವಾಗ ಸರ್? ಅಂದ್ರೆ ಇಷ್ಟು ಡೀಪ್ ಆಗಿ, ಅಂದ್ರೆ ನೀವು ಇಸುವಿ ಸಮೇತ ಅಷ್ಟು ಕ್ಲಿಯರ್ ಆಗಿ ನೀವು ಹೇಳ್ತಿದ್ದೀರಿ ಅಂತ ಆದ್ರೆ ಇದ್ರ ಬಗ್ಗೆ ನಿಮಗೆ ತುಂಬಾ ಡೀಪ್ ನಾಲೆಜ್ ಇರ್ಬೇಕು. ಅದರ ಬಗ್ಗೆ ಡೈಲಿ ಓದಿದ್ರೆ ಸಹ ಸಾಕಾಗೋದಿಲ್ಲ ಅಂತ ಕಾಣ್ತದೆ ನನಗೆ. ಇದ್ರ ಬಗ್ಗೆ ಒಂದು ನಿಮಗೆ ಆಸಕ್ತಿ ಹುಟ್ಟಿದೆ ಹೇಗೆ ಸರ್? ಅಂದ್ರೆ ಮೂಡುಬಿದ್ರೆಯ ಬಗ್ಗೆ ಸ್ಟಡಿ ಮಾಡುವ ಅಂದ್ರೆ ಮೂಲತಃ ನಾನು ಇದು ಇತಿಹಾಸದ ಒಬ್ಬ ವಿದ್ಯಾರ್ಥಿ, ಇತಿಹಾಸದ ಅಧ್ಯಾಪಕನಾಗಿ ಬಂದೆ. ಮೂಡುಬಿದಿರೆಯಲ್ಲಿ ಅಥವಾ ಸುತ್ತಮುತ್ತಲ ನಾನು ಒಬ್ಬನೇ ಇತಿಹಾಸದ ಉಪನ್ಯಾಸಕ ಇದ್ದದ್ದಲ್ಲ, ಬಹಳ ಮಂದಿ ಇದ್ರು. ಆದ್ರಿಂದ ನನಗೆ ಏನಾಯ್ತು ಅಂದ್ರೆ ನನಗೆ ಮೂಲತಃ ಇಂಥದ್ರಲ್ಲಿ ಆಸಕ್ತಿ ಬಹಳ ಮೊದಲಿಂದಲೇ. ಇಲ್ಲಿ ಬರುವಾಗ ನಾನು ಇಲ್ಲಿ ಕಾಲೇಜಿಗೆ ಸೇರಿದ ನಂತರ ಈ ಪ್ರದೇಶವನ್ನು ನೋಡಿ ನನಗೊಂದು ರೀತಿ ಒಂದು ಆಶ್ಚರ್ಯ ಆಯಿತು ಇದರ ಬಗ್ಗೆ. ಯಾಕೆಂದ್ರೆ ಒಂದು ನಮ್ಮ ಮನೆಯನ್ನು ತಿಳ್ಕೊಳ್ಬೇಕು ನೋಡಿ, ಮತ್ತೆ ನಾವು ಜಗತ್ತನ್ನು ತಿಳ್ಕೊಳ್ಳುವುದು. ಈಗ ಏನಾಗ್ತದೆ, ಮೊದಲು ಜಗತ್ತನ್ನು ತಿಳ್ಕೊಳ್ಳುವುದು, ಮನೆಯನ್ನು ತಿಳ್ಕೊಳ್ಳಿಕ್ಕೆ ಬರುವಾಗ ನಮ್ಮ ಪ್ರಾಯ ಆಗಿ ನಾವು ಸಾಯ್ಲಿಕ್ಕಾಗಿರ್ತದೆ. ಆಮೇಲೆ ಹೇಳ್ತೇವೆ ನಾವು ತಪ್ಪಿದೆವು ಅಂತ. ಆದ್ರಿಂದ ನನ್ನ ತುಳುನಾಡಿನ ಇತಿಹಾಸದ ಅಧ್ಯಯನ ನಮ್ಮ ಊರಿಂದ ಆರಂಭ ಆಗಬೇಕು. ನಾನು ಮೂಡುಬಿದಿರೆಯವನೇ. ನಮ್ಮನ್ನು ಎಷ್ಟೋ ಜನ ಕೇಳ್ತಾರೆ ನಿಮ್ಮ ಊರು ಯಾವ್ದು? ನಾನು ಮೂಡುಬಿದಿರೆ ಅಂತ. 46 ವರ್ಷ ಒಂದು ಪ್ರದೇಶದಲ್ಲಿ ಇದ್ದವ, ಅವನು ಮೂಡುಬಿದಿರೆಯವನ್ನೆಲ್ಲ. ಆದ್ರಿಂದ ನನಗೆ ಮೂಡುಬಿದಿರೆಯ ಒಂದು ಇಡೀ ಒಂದು ವಾತಾವರಣ, ಇದು ಇತಿಹಾಸದ ಅಧ್ಯಯನಕ್ಕೆ ಯೋಗ್ಯವಾದಂಥ ಸ್ಥಳ. ನನಗೆ ಕುತೂಹಲ ಬಂತು.
ನಾನು ಪ್ರತಿ ವರ್ಷ ಇದು ಯಾವುದೇ ಅಹಂಕಾರದಿಂದ ಹೇಳ್ತಾ ಇಲ್ಲ, ಆ ಒಂದು ಇದುಂಟು ನೋಡಿ, ಎಲ್ಲ ಬಸದಿಗಳನ್ನು ಸಂದರ್ಶನ ಮಾಡುವಂಥ ದಿನ ಅದೆಂತ ಹೇಳೋದು, ಇದು ಎಲ್ಲ ಬಸ್ತಿಗಳಿಗೂ ಹೋಗ್ತಾರಲ್ಲ, ಹೌದು. ನಾನು ಪ್ರತಿ ಹೌದು ಜೀವದಯಾಷ್ಟಮಿಯ ದಿವಸ ನಾನು ಸರ್ವೀಸ್ನಲ್ಲಿ ಇದ್ದಷ್ಟು ಕಾಲ 18 ಬಸದಿಗಳಿಗೂ ಆವತ್ತು ಹೋಗ್ತಾ ಇದ್ದೆ. ಅಂದರೆ ಇದು ನೀವು ಕೇಳಿದ್ದಕ್ಕೆ ಹೇಳಿದಂಥದ್ದು. ನನಗೆ ಒಟ್ಟು ಇವುಗಳ ಬಗ್ಗೆ ಒಂದು ಪ್ರೀತಿ ಬಂತು, ಅಭಿಮಾನ ಬಂತು, ಗೌರವ ಬಂತು. ಆದರೆ ಇವತ್ತು ನಾನು ಕೂಡ ಒಂದು ಪಶ್ಚಾತ್ತಾಪ ಪಡುವ ವಿಷಯ ಇದು, ಸಾರ್ವಜನಿಕವಾಗಿಯೂ ನಾನು ಹೇಳಬೇಕು. ಇದರ ಬಗ್ಗೆ ಒಂದು ಗ್ರಂಥವನ್ನು ಇನ್ನೂ ಕೂಡ ನನಗೆ ಹೊರಗೆ ತರಲಿಕ್ಕೆ ಆಗಲಿಲ್ಲ ಅಂತೇಳಿ. ಬಹುಶಃ ಈ ಕಾರ್ಯಕ್ರಮ ಅದಕ್ಕಿಂತ ಹೆಚ್ಚು ಪ್ರೇರಣೆ ಕೊಡ್ತದೆ. ನೀವು ಮಾಡಬೇಕು ಹೇಳಿದ್ದು, ನೀವು ಅದ್ರ ಬಗ್ಗೆ ಪ್ರೇರಣೆ ಇಟ್ಟುಕೊಂಡಿದ್ರೆ ನೋಡು, ಅದ್ರ ಬಗ್ಗೆ ಒಂದು ಏನೋ ಒಂದು ಸ್ಟೇಜ್ ಕ್ರಿಯೇಟ್ ಆಗ್ಬಹುದು ಅಂತ ಅದರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಒಂದು ಗ್ರಂಥವನ್ನು ರೆಡಿ ಮಾಡಿದ್ದೀರಿ ಸರ್? ಅಲ್ಲ, ರೆಡಿ ಅಂದ್ರೆ ಅದು ಬೇಕಾದಂತ ಎಲ್ಲ ಮಾಹಿತಿಗಳು ಅದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಜೋಡಿಸಿ ನನಗೆ ಪ್ರತಿಯೊಬ್ಬರು ಮೂಡುಬಿದ್ರೆ ಅವರು ಕೇಳುವುದು, ನೀವು ಯಾಕೆ ಇನ್ನೂ ಕೂಡ ಬರೀಲಿಲ್ಲ ಅಂತೇಳಿ. ಅಲ್ಲ, ನಾನೀಗ ಅದನ್ನ ನೆಕ್ಸ್ಟ್ ಕೇಳುವ ಅಂತ ಇದ್ದೆ. ಅದು ನೀವು ಕೇಳಬಹುದು ಅಂತ ಹೇಳುವ ನಿರೀಕ್ಷೆಯಲ್ಲಿ ನಾನು ಮೊದಲೇ ಹೇಳಿದೆ. ಯಾಕೆ ಹೇಳಿದ್ರೆ ಸರ್, ನಾವು ಹಿಸ್ಟ್ರಿ ಬಗ್ಗೆ ಯಾಕೆ ಹೇಳಿದ್ರೆ ತುಂಬಾ ಜನಕ್ಕೆ ಹಿಸ್ಟ್ರಿದು ಟಾಪಿಕ್ ಅನ್ನು ಮಾತಾಡುವಾಗ ತುಂಬಾ ಜನಕ್ಕೆ ಬೋರಿಂಗ್ ಅಂತ ಅನಿಸ್ಬೋದು. ನಾನು ಇದು ಮಾಡುದಲ್ಲ, ಈಗದು ಜನರೇಷನ್ ಹೇಗೆ, ಈಗದು ಜನಗಳು ಹೇಗೆ ಅಂತ ನಿಮಗೆ ಸಹ ಗೊತ್ತುಂಟು. ಬಟ್ ಈಗ ನೀವು ಹೇಳಿದ ಕೆಲವು ವಿಷಯಗಳೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಯಾಕೆ ಹೇಳಿದ್ರೆ ಮೂಡುಬಿದ್ರೆಯಲ್ಲಿ ಇಂತಿಷ್ಟು ವ್ಯಾಪಾರಗಳು ಇಂತೆಂತ ವಿಷಯಗಳೆಲ್ಲ ಆಗಿದೆ ಅಂತ ನಮಗೆ ನೋಡುವಾಗ ತುಂಬಾ ಆಶ್ಚರ್ಯ ಕಾಣ್ತದೆ ಸರ್. ಅದ್ರ ಎಡೆಯಲ್ಲಿ ನೀವೀಗ ನಾನು ಯಾಕೆ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡಿದೆ ಅಂತ ಹೇಳಿದ್ರೆ ನಡುವಲ್ಲಿ ಮಾತಾಡುವಾಗ ಡಿಸ್ಟ್ರಾಕ್ಷನ್ ಏನಲ್ಲ, ಇದಕ್ಕೆ ಪೂರಕವಾಗಿ. ಹೌದೌದು, ಅಂದ್ರೆ ಮೂಡುಬಿದ್ರೆ ಬಗ್ಗೆ ಅಷ್ಟು ಆಸಕ್ತಿ ಹೇಗೆ ಬಂತು ಅಂತ ನಾನು ಈಗ ನಾವು ಮೂಡುಬಿದ್ರೆ ಇತರ ಕಮಿಂಗ್ ಟು ದ ಪಾಯಿಂಟ್, ಹೇಗೆ ನಾವು ಮೂಡುಬಿದ್ರೆ ಇತರ ಸ್ಮಾರಕಗಳನ್ನು ಮಾತಾಡುವುದಂತಾದ್ರೆ ಸರ್, ಇದಕ್ಕೆ ಪೂರಕವಾಗಿ ಅಂದ್ರೆ ಈಗ ಜೈನ ಬಸ್ತಿಯನ್ನು ನೀವು ಹೇಳಿದ್ದೀರಿ, ಉಲ್ಲೇಖ ಮಾಡಿದ್ದೀರಿ, ಇಲ್ಲಿಯ ವ್ಯಾಪಾರಗಳದ ಬಗ್ಗೆ ನೀವು ಉಲ್ಲೇಖ ಮಾಡಿದ್ದೀರಿ, ತುಳುನಾಡಿಗೆ ಇದು ಮತ್ತೆ ಇಷ್ಟೆಲ್ಲ ಅರಸರುಗಳು ಇಲ್ಲಿ ಬಂದು ಹೋದ ಬಗ್ಗೆ ಎಲ್ಲ ನೀವು ಇದು ಮಾಡಿದ್ದೀರಿ. ಲೇಟರ್ ಆನ್ ಸ್ಟೇಜ್ ಅಲ್ಲಿ ಇದರ ಮೂಡುಬಿದ್ರೆ ಒಂದು ಇನ್ನೂ ಕೆಲವು ಸ್ಮಾರಕ ಅದು ಇನ್ನೂ ಕೆಲವು ಪ್ರಸಿದ್ಧವಾದ ವಿಷಯಗಳು ಇದ್ರೆ ಜೈನ ಧರ್ಮದ ಹೊರತುಪಡಿ ಕೂಡ ಏನೇನು ಉಂಟು ಸರ್? ಈಗ ಆ ಒಂದು ಪ್ರದೇಶದ ಬಗ್ಗೆ ನಾವು ಆ ಒಂದು ಸೀಮಿತ ಪ್ರದೇಶ, ಅದೊಂದು ಮೂಡುಬಿದ್ರೆ ಕೇಂದ್ರ, ಇತಿಹಾಸ ಕಾಲದಲ್ಲಿ ಬಿಸ್ನೆಸ್ ಸೆಂಟರ್ ಅಂತ ಇತಿಹಾಸ ಕಾಲದ್ದು ಬಿಸ್ನೆಸ್ ಸೆಂಟರ್, ಧಾರ್ಮಿಕ ಕೇಂದ್ರ, ಸಾಮಾಜಿಕ ಕೇಂದ್ರ ಎಲ್ಲವೂ ಅದು. ಹೌದು, ಸೆಂಟರ್ ಆಫ್ ಮೂಡುಬಿದ್ರೆ. ಈಗ ಅದನ್ನು ಹೊರತುಪಡಿಸಿದರೆ ನಮಗೆ ಅನೇಕ ಸ್ಮಾರಕಗಳು ಅಂದ್ರೆ ಮಾನ್ಯುಮೆಂಟ್ ಅಂತ. ಸ್ಮಾರಕ ಅಂದ್ರೆ ನಮಗೆ ನೆನಪನ್ನು ಮೂಡಿಸುವಂತಹದ್ದು. ಸ್ಮಾರಕ ಅಂದ್ರೆ ಕೆಲವರು ಸಮಾಧಿ ಅಂತ ಹೇಳುವ ಒಂದು ತಪ್ಪು ಕಲ್ಪನೆ ಉಂಟು. ಸ್ಮಾರಕಕ್ಕೂ ಸಮಾಧಿಗೂ ಏನು ಸಂಬಂಧ ಇಲ್ಲ. ಸ್ಮಾರಕ ಅಂದ್ರೆ ಒಂದು ವಿಷಯವನ್ನು ನಮಗೆ ನೆನಪಿಗೆ ತರುವಂತ ಒಂದು ವಸ್ತು. ಈಗ ಮೂಡುಬಿದ್ರೆ ಸ್ಮಾರಕಗಳು ಇತರರನ್ನು ನಾವು ನೋಡಿದರೆ 18 ದೇವಸ್ಥಾನಗಳು. ಆ 18 ದೇವಸ್ಥಾನಗಳು ನೋಡಲಿಕ್ಕೆ ನನಗೆ ಎಷ್ಟೋ ಸಲ ಅನಿಸಿದ್ದು, ಅಲ್ಲಿ ಸ್ವರಾಜ್ಯ ಮೈದಾನ ಅಂತ ಗೊತ್ತಿರಬಹುದು ಅನೇಕರಿಗೆ. ಅಲ್ಲಿಂದ ನೀವು ಆಲಂಗಾರು ಅಂತ ಹೇಳುವ ಸ್ಥಳಕ್ಕೆ ಹೋಗುವ ನಡುವಿನಲ್ಲಿ ಒಂದು ಆ ಕಡೆ ಈ ಕಡೆ ಸ್ವಲ್ಪ ಹೋದರೆ ನಿಮಗೆ 10-12 ದೇವಸ್ಥಾನಗಳು ಅಲ್ಲಿಯೇ ಕಂಡು ಬರ್ತದೆ ದಾರಿಯಲ್ಲಿ. ಅದನ್ನು ಗುರುತಿಸುವಂಥ ಕೆಲಸ ಆಗಬೇಕು. ಅದನ್ನು ನೋಡುವಂಥ ಒಂದು ಆಸಕ್ತಿ ಜನರಲ್ಲಿ ಮೂಡಬೇಕು. ದೇವಸ್ಥಾನಗಳು, ಗೌರಿ ದೇವಸ್ಥಾನದಿಂದ ಆರಂಭ ಆಗಿ ಇತರ ಎಲ್ಲ ದೇವಾಲಯಗಳು. ಎರಡನೇದು ಅಂತ ಹೇಳಿದರೆ ಇಲ್ಲಿ ಜೈನ ಸಮಾಧಿಗಳಿದ್ದಾವೆ. ಅಲ್ಲಿ ಹೌದು, ಬೆಟ್ಕೇರಿ ಇದರಿಂದ ಮುಂದೆ ಅಲ್ಲಿ ಅನೇಕ ಜೈನ ಸಮಾಧಿಗಳಿದ್ದಾವೆ. ಅದು ಜನಸಾಮಾನ್ಯರ ಸಮಾಧಿಗಳಲ್ಲ, ಜೈನ ಭಟ್ಟಾರಕರದು, ಜೈನ ಮುನಿಗಳದು, ಜೈನ ಸಂತರ ಸಮಾಧಿಗಳು. ಎಲ್ಲ ಜೈನ ಭಟ್ಟಾರಕರ ಸಮಾಧಿಗಳು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅವುಗಳು ಕೂಡ ನೋಡುವಂಥದ್ದು ಬಹಳ ವಿಶಿಷ್ಟವಾದ ಮೂಡುಬಿದ್ರೆಯಲ್ಲಿ. ಒಂದೇ ಕಡೆಯಲ್ಲಿ ಅಷ್ಟು ಅಪರೂಪವಾಗಿ ಒಂದೊಂದು ಕೆಲವು ಕಡೆ ಉಂಟದು, 1-2. ಇಲ್ಲಿ 10-20 ಅದಕ್ಕಿಂತ ಹೆಚ್ಚಿತ್ತು, ಅದೆಲ್ಲ ಈಗ ನಾಶ ಆಗಿ ಹೋಗಿದೆ. ಈಗ ರಕ್ಷಣೆ ಮಾಡಿದ್ದಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು. ಅದೊಂದು ನೋಡಬೇಕಾದಂಥ ವಿಷಯ. ಇನ್ನೊಂದು ಅಂತ ಹೇಳಿದರೆ ನಾವು ವಿಶೇಷವಾಗಿ ನೋಡಬೇಕಾದ್ದು ಕೋಟೆ ಬಾಗಿಲಿನಲ್ಲಿ. ಅಲ್ಲಿ ನೋಡ್ಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಈಗ ಕೋಟೆ ಸಂಪೂರ್ಣ ನಾಶ ಆಗಿದೆ. ಅದು ಕೆಳದಿ ಅರಸರು ಕಟ್ಟಿಸಿದಂಥ ಕೋಟೆ. ಅದು ವೆಂಕಟಪ್ಪ ನಾಯಕ ಅಂತ ಹೇಳುವ ಒಬ್ಬ ಅರಸ. ಅವನು 17ನೇ ಶತಮಾನದವ. ಅವನು ಇಡೀ ತುಳುನಾಡನ್ನು ವಶಪಡಿಸಿಕೊಳ್ತಾನೆ, ಕೆಳದಿ ಅರಸ, ವಿಜಯನಗರದ ನಂತರ. ಆಗ ಮೂಡುಬಿದ್ರೆಯು ಅವನ ಪಾಲಿಗೆ ಬರ್ತದೆ. ಅಲ್ಲಿ ಅವನು ಎಲ್ಲೆಲ್ಲ ಅವನ ವಶಕ್ಕೆ ಬಂದ ಅಲ್ಲೆಲ್ಲ ಕೋಟೆ ಕಟ್ಟಿಸಿದ್ದಾನೆ ಅವನು. ಮೂಡುಬಿದ್ರೆಯ ಕೋಟೆ ಅವನ ಕಾಲದಲ್ಲಿ ಕಟ್ಟಿಸಿದ್ದು. ಈಗ ಅದನ್ನು ಆಡು ಮಾತಿನಲ್ಲಿ ಎಲ್ಲ ಅದು ಟಿಪ್ಪು ಸುಲ್ತಾನ್ ಕೋಟೆ ಅಂತ ಹೇಳ್ತಾರೆ, ತಪ್ಪಲ್ಲ. ಯಾಕೆಂದ್ರೆ ಕೆಳದಿ ಅರಸರ ಪತನದ ನಂತರ ಆ ಪ್ರದೇಶ ಟಿಪ್ಪು ಸುಲ್ತಾನ ಕಟ್ಟಿಸಿದ್ದ ಅವರೆಲ್ಲ.
ಆಮೇಲೆ ಆ ಕಾಲದ ಕೆಳದಿ ವೆಂಕಟಪ್ಪ ನಾಯಕ ಹೇಳಿದೆ ನೋಡಿ, ಅವನ ಕಾಲದ ವಿಶೇಷ ಅಂತ ಹೇಳಿದರೆ ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಇಲ್ಲಿ ಬಂದದ್ದು. ಇಲ್ಲಿ 2 ಜೈನ ಮಠಗಳಿದ್ದ, ಲಿಂಗಾಯತ ಮಠಗಳಿದ್ದ. ಒಂದು ಇಲ್ಲೇ ಇದೆ, ಪೊನ್ನೆಚಾರಿಯಲ್ಲಿ ಒಂದು ಇದ್ದದ್ದುಂಟು, ಅದೀಗ ಇಲ್ಲ, ನಾಶ ಆಗಿದೆ. ಇನ್ನೊಂದು ಪುಚ್ಚಮಗರು ಅಂತ ಇರುವೈಲ್ ರೋಡಿನಲ್ಲಿ ಅದ್ಭುತವಾದಂಥ ಒಂದು ವೀರಶೈವರ ಮಠ ಇತ್ತು. ಅದನ್ನೆಲ್ಲ, ಅದು ಮರದ ಒಂದು ನಿರ್ಮಾಣ, ಅದನ್ನು ಡಿಸ್ಮ್ಯಾಂಟ್ಲ್ ಮಾಡಿ ಇಲ್ಲಿ ಮಣಿಪಾಲದಲ್ಲಿ ಹೆರಿಟೇಜ್ ವಿಲೇಜ್ ಅಂತ ಉಂಟು ನೋಡಿ, ಅಲ್ಲಿ ಸಂಪೂರ್ಣವಾಗಿ ಅದನ್ನು ಕಟ್ಟಿದ್ದಾರೆ, ಸಂಪೂರ್ಣ ರಿಸ್ಟೋರ್ ಮಾಡಿದ್ದಾರೆ. ಅಂದ್ರೆ ಈ ನೋಡ್ಲಿಕ್ಕೆ ಇಲ್ಲ ಅಂತ ಹಾಗೆ ಆಯ್ತು ಇಲ್ಲ, ಅದು ಯಾಕಂದ್ರೆ ಅಲ್ಲಿ ಒಂದು ಹೆರಿಟೇಜ್ ವಿಲೇಜ್ ಮಾಡುವಂತ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಕಡೆ ಹೋಗಿ ಸಂಗ್ರಹ ಮಾಡಿದ್ರು. ಅಲ್ಲ, ನಾನು ಅದೇ ಹೇಳಿದೆ ಸರ್, ಅಲ್ಲಿ ಲಿಂಗಾಯತರ ಮಠ, ಅಲ್ಲಿ ಲಿಂಗಾಯತರು ಇದ್ದಾರೆ, ಆದ್ರೆ ಅವರು ಅದನ್ನೆಲ್ಲ ಮೇಂಟೈನ್ ಮಾಡುವಷ್ಟು ಅವರಲ್ಲಿ ಇದಿಲ್ಲ. ಮತ್ತೆ ಅವರು ಕೇಳಿದಾಗ ಅದು ಒಳ್ಳೆಯ ಉದ್ದೇಶಕ್ಕೆ ಅಂತ ಅವರು ಅದನ್ನು ಬಿಟ್ಟರು. ಅವರು ಅದನ್ನು ಇಡೀ ಈಗ ಅಲ್ಲಿ ಉಂಟು, ಅಲ್ಲಿ ಅಲ್ಲಿ ಅಲ್ಲ, ಬೇರೆ ಒಂದು ಸಣ್ಣ ಮಟ್ಟಿಗೆ ಕಟ್ಟಿದ್ದಾರೆ, ಮಠ ಇದೆ. ಇದು ಅದು ನೋಡ್ಲಿಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ಹಾಗೆ ಕೋಟೆ ಬಾಗಿಲಿನಲ್ಲಿರುವಂತಹ ಕೋಟೆ ಇರಬಹುದು. ಆಮೇಲೆ ಚೌಟರ ಅರಮನೆ ಅಂತ ನಾವು ಹೇಳ್ತೇವೆ. ಎಷ್ಟೋ ಮಂದಿಗೆ ಒಂದು ತಪ್ಪು ಕಲ್ಪನೆ ಉಂಟು, ಚೌಟರ ಅರಮನೆ ಅದುವೇ ಅಂತೇಳಿ. ಅದೊಂದು ಭಾಗ ಮಾತ್ರ. ಈಗ ಒಂದು ಚೌಟರ ಮನೆ ಉಂಟು ನೋಡಿ, ಆ ಪ್ರದೇಶ ಇಡೀ ಅದು ಚೌಟರ ಅರಮನೆ ಇತ್ತಲ್ಲಿ. ಅದು ಅದೇ ಇಡೀ ಅದು ಅಲ್ಲ, ಈಗ ಅವರು ಈಗ ವಾಸ ಮಾಡುವಂತ ಮನೆ ಉಂಟು ನೋಡಿ, ಆ ಪ್ರದೇಶದಲ್ಲಿಯೂ ಎಲ್ಲ ಅರಮನೆಯ ಭಾಗ ಇತ್ತು. ಈಗ ಉಳಿದುಕೊಂಡು ಬಂದದ್ದು ಅಲ್ಲ, ಅದು ನಾಶ ಆಗಿದೆ. ಈಗ ಉಳಿದು ಬಂದದ್ದು ಅಷ್ಟು ಮಾತ್ರ. ಹೌದು, ಈ ಚೌಟರ ಅರಮನೆ ಅಂದ್ರೆ ನಮಗೆ ಕೆಲವರು ಹೇಳ್ತಾರೆ ಇಷ್ಟೇ ಚೌಟರ ಅರಮನೆ ಅಂತ. ಅಲ್ಲ, ಅದು ಬಹಳ ದೊಡ್ಡದಿತ್ತು, ನಾಶ ಆಗಿ ಉಳಿದದ್ದು ಅಷ್ಟು. ಸರ್, ಅದ್ರ ಎದುರು ಒಂದು ಆನೆ ಬಾಗಿಲು ಅಂತ ನಾವೇನ್ ನೋಡ್ತೇವಲ್ಲ, ಹೌದೌದೌದು, ಅದು ಚೌಟರ್ ಅವರ ಸಿಂಹಾಸನದಲ್ಲಿ ಕೂತ್ರೆ ಕಾಣ್ತಿತ್ತು ಅಂತ ಹೇಳಿ. ಅದು ನೋಡಿ, ನಾನು ಇದು ಕೂಡ ಹೇಳಿದೆ ನೋಡಿ, ಒಂದು ಈ ಚೌಟರ ಪ್ರದೇಶ ಇದು ಅಲ್ಲಿಂದ ಆ ಕಡೆಗೆ ಅದು ಇದು, ಹೌದು, ಅದೊಂದು ಗಡಿಯ ಹಾಗೆ ಅದು ಹಾಗಿದ್ದದ್ದು. ಆನೆ ಬಾಗಿಲು ಅಂತ ಅದಕ್ಕೆ ಹೆಸರು ಇಡ್ಲಿಕ್ಕೆ, ಆನೆ ಬಾಗಿಲು ಅಂತ ದೊಡ್ಡದು ಅಂತ ಹೇಳಿ, ಅಂದ್ರೆ ಆನೆ ಕೂಡ ಹೋಗ್ಲಿಕ್ಕೆ ಆಗುವಂತ ಒಂದು ಬಾಗಿಲು. ಅಂದ್ರೆ ಅರಮನೆದು ಎಂಟ್ರೆನ್ಸ್, ಅದು ಅರಮನೆಯ ಇದಕ್ಕೆ ರಾಜಾಂಗಣಕ್ಕೆ ಹೋಗುವ ಎಂಟ್ರೆನ್ಸ್. ಅದು ಅಲ್ಲಿ ಆ ಸೀಮೆ ಸ್ಟಾರ್ಟ್ ಆಗ್ತಿತ್ತು ಅವ್ರದ್ದು, ಹಾಗೆ ಇರ್ಬೋದಲ್ಲ? ಹೌದು, ಆದ್ರೆ ಅದು ಮೂಲ ಅರಮನೆ ಅಲ್ಲ ಅದು. ಅವ್ರದ್ದು ನೋಡಿ, ಚೌಟಾರಸರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡುವಷ್ಟು ವಿಷಯ ಉಂಟು. ಅವರಿದ್ದದ್ದು ಉಳ್ಳಾಲದಲ್ಲಿ ಫಸ್ಟಿಗೆ, ಆಮೇಲೆ ಪುತ್ತಿಗೆಗೆ ಅರಮನೆಯನ್ನು ಕೇಂದ್ರವನ್ನು ಟ್ರಾನ್ಸ್ಫರ್ ಮಾಡಿದ್ರು. ಆಮೇಲೆ ಸುಮಾರು 1643 ಇಸವಿಗೆ ಆಗುವಾಗ ಮೂಡುಬಿದ್ರೆಯಲ್ಲಿ ಅರಮನೆ ಕಟ್ಟಿದ್ರು. ಹಾಗೆ ಅವರು ಬೇರೆ ಬೇರೆ ಕಡೆ ಬಂದಿದ್ದಾರೆ. ಚೌಟರು ಅಂತ ಹೇಳಿದ ಕೂಡಲೇ ನಿಮಗೆ ಗೊತ್ತಿರಬಹುದು, ಅಬ್ಬಕ್ಕ ದೇವಿಯ ಹೆಸರು ಇಲ್ಲದೆ ನಾವು ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಅಬ್ಬಕ್ಕ ದೇವಿಯ ಬಗ್ಗೆ ಇವತ್ತು ನಾವು ಯಾಕೆ ಇಲ್ಲಿ ಹೆಚ್ಚು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅಬ್ಬಕ್ಕ ದೇವಿಯ ಬಗ್ಗೆ ಈಗ ಸಾಕಷ್ಟು ವಿಚಾರಗಳು ಜನರ ಗಮನಕ್ಕೆ ಬಂದಿದ್ದಾವೆ. ಅದೊಂದು ಚರ್ವಿತ ಚರ್ವಣ ಆಗಿಬಿಡ್ತದೆ. ಇನ್ನು ಮುಂದೆ ಬರೋ ದಿವಸದಲ್ಲಿ ಸರ್, ನಾವು ಇದರ ಬಗ್ಗೆ ಒಂದೊಂದೊಂದೊಂದು ಟಾಪಿಕ್ ಅನ್ನು ತರುವ ತಂದ್ರೆ ಒಳ್ಳೇದು, ತರಬಹುದು. ಯಾಕಂದ್ರೆ ಮೂಡುಬಿದ್ರೆದು ಎಷ್ಟೇ ಹೇಳಿದ್ರೆ ಸಾಕಾಗುದಿಲ್ಲ. ಇಲ್ಲ, ಈಗ ಚೌಟರ ಇತಿಹಾಸದ ಬಗ್ಗೆ ಒಂದು ಮಾಡಬಹುದು. ನಾನೀಗ ಅದನ್ನೇ ಕೇಳುವಂತ. ಹೌದೌದು. ಆಗ ಅಬ್ಬಕ್ಕ ದೇವಿಯ ಬಗ್ಗೆ ಯಾಕೆ ಅಂತ ಹೇಳಿದ್ರೆ, ನನಗೆ ಬಹಳ ಒಂದು ಸಂತೋಷ ಏನು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಅಬ್ಬಕ್ಕ ದೇವಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲದಂತ ಒಂದು ಹಂತದಲ್ಲಿ ಜನರ ಒಂದು ಉತ್ಸಾಹದಿಂದಾಗಿ ಇವತ್ತು ಅಬ್ಬಕ್ಕ ದೇವಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತ ಒಬ್ಬ ನಮ್ಮ ಇಲ್ಲಿಯ ಪ್ರತಿನಿಧಿಯಾಗಿದ್ದಾಳೆ. ಮೂಡುಬಿದಿರೆಯಲ್ಲಿ ಕೂಡ 2 ವಿಗ್ರಹ ಉಂಟು ಅಬ್ಬಕ್ಕ ದೇವಿಯದ್ದು. ಒಂದು ಕುದುರೆಯಲ್ಲಿ ಕೂತುಕೊಂಡಿರುವಂತಹದ್ದು, ಒಂದು ನಿಂತುಕೊಂಡಿರುವಂತಹದ್ದು. ಬೆಂಗಳೂರಿನಲ್ಲಿ ಒಂದು ಸರ್ಕಲ್ನಲ್ಲಿ ಆಕೆಯ ವಿಗ್ರಹ ಉಂಟು, ಉಳ್ಳಾಲದಲ್ಲಿ ವಿಗ್ರಹ ಉಂಟು. ವಿಗ್ರಹಗಳೇನು ದೊಡ್ಡ ವಿಷಯ ಅಲ್ಲ, ಸುಮ್ಮನೆ ನೆನಪಿಸುವಂತಹದ್ದಷ್ಟೇ. ಆದರೆ ವಿಗ್ರಹ ರೂಪದಲ್ಲಿ ಅವಳನ್ನು ಜನರಿಗೆ ತೋರಿಸುವಷ್ಟು ಆಕೆ ಸಾಧನೆ ಮಾಡಿದ್ದಾಳೆ ಅಂತ ಹೇಳಿ. ಮೂಡುಬಿದಿರೆಯಲ್ಲಿ ಕೂಡ ಆಕೆ ಮೂಡುಬಿದ್ರೆ ಅಲ್ಲ, ಆಕೆ ಮೂಡುಬಿದ್ರೆ ಅವಳೆ, ಆಕೆ ಹುಟ್ಟಿದ್ದೇ ಮೂಡುಬಿದ್ರೆ. ಅದರಲ್ಲಿ ನಾನು ಕೆಲವೊಮ್ಮೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಉಂಟು ಸರ್. ರಾಣಿ ಅಬ್ಬಕ್ಕ ಅಂತ ಹೇಳುವ ರಾಣಿ 3-4 ಜನ ಇದ್ರು, ಅದ್ರಲ್ಲಿ ಒಬ್ರು ಮಾತ್ರ ಮೂಡುಬಿದ್ರೆಗೆ ಕನೆಕ್ಟೆಡ್ ಇದ್ರು. ಆತರ ಏನಾದ್ರೂ ಇಲ್ಲ. ಅಬ್ಬಕ್ಕ ದೇವಿ ಅಂತ ಹೇಳಿದ್ರೆ ಈಗ ನೋಡಿ, ಹೆಸರುಗಳು ತುಂಬಾ ಬರ್ತದೆ. ಇದು ಪ್ರಾಸಂಗಿಕವೋ ಅಲ್ವೋ ನನಗೆ ಗೊತ್ತಿಲ್ಲ. ಈಗ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಅಜ್ಜನ 4-5 ಮಕ್ಕಳಲ್ಲಿ 4 ಜನ ನನ್ನ ಹೆಸರಿನವರು ಇದ್ದಾರೆ. ಎಂತ ಹೌದು, ಏನು ಮಾಡ. ಹಾಗಾಗಿ ಹೆಸರು ಅಲ್ಲ, ಹೆಸರಿದ್ದ ಕೂಡಲೇ ದೊಡ್ಡ. ಆದ್ರೆ ಈ ಅಬ್ಬಕ್ಕ ದೇವಿಯರ ಜೊತೆಯಲ್ಲಿ ಇದ್ದವರಲ್ಲ, 4 ಜನ ಅಬ್ಬಕ್ಕ ದೇವಿಯರ ಹೆಸರು ಬರ್ತದೆ ನಮಗೆ ಇತಿಹಾಸದಲ್ಲಿ. ಹೌದು. ಒಂದು ಹಿರಿಯ ಅಬ್ಬಕ್ಕ, ಸುಮಾರು 1544 ರಿಂದ 1584.
ಆಕೆ ರಾಜ್ಯ ಆಳಿದವಳು, ಅವಳು ಇಲ್ಲಿಯೂ ಆಡಳಿತ ಮಾಡಿದ್ದಾಳೆ. ಆಮೇಲೆ ಉಳ್ಳಾಲದಲ್ಲಿ ಕೇಂದ್ರೀಕರಿಸಿ, ಅವಳು ಉಳ್ಳಾಲಕ್ಕೆ ಯಾಕೆ ಹೆಚ್ಚು ಕೇಂದ್ರೀಕರಿಸಿದ್ರು ಅಂದರೆ ಅಲ್ಲಿಗೆ ಪೋರ್ಚುಗೀಸರ ದಾಳಿ ಆಗುವುದು. ಆಮೇಲೆ ವಿವಾಹ ಆದ ನಂತರ ಬಂಗ ಅರಸರ ಕಾರಣದಿಂದಾಗಿ ಕೂಡ ಆಕೆ ಮೂಡುಬಿದಿರೆ ಮಂಗಳೂರಿನ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಯಿತು. ಪೋರ್ಚುಗೀಸರ ವಿರುದ್ಧ 3 ಯುದ್ಧಗಳನ್ನು ಮಾಡಿ. ಆಮೇಲೆ ಆಕೆಯ ಮಗಳು ಆ ಅಬ್ಬಕ್ಕ, ಆಮೇಲೆ ಎಷ್ಟೋ ವರ್ಷಗಳ ನಂತರ ಇನ್ನೊಬ್ಬ ಹಬ್ಬಕ್ಕೆ, ಅವಳ ಬಗ್ಗೆ ಏನು ಹೆಚ್ಚು ಗೊತ್ತಿಲ್ಲ ನಮಗೆ. ಆಮೇಲೆ ಸುಮಾರು 1719 ಇಸವಿಗೆ ಬರುವ ಕೊನೆಯ ಹಬ್ಬಕ್ಕ, 1600 ಚಿಲ್ಲರೆ ಇಸವಿಯಲ್ಲಿ ಒಬ್ಬ ಹಬ್ಬಕ್ಕ. ಹಾಗೆ ಸರ್, ಈಗ ಈ 4 ಜನ ಕೂಡ ಯುದ್ಧದಲ್ಲಿ ಪರಿಣಿತರಿದ್ರೆ ಇಲ್ಲ? 4 ಜನ, 2 ಮಾತ್ರ. ಅದರಲ್ಲಿ ಒಬ್ರು ಮೂಡುಬಿದಿರೆಗೆ ಕನೆಕ್ಟೆಡ್. ಮೊದಲನೇ ಹಬ್ಬಕ್ಕ ಆಕೆ ಮೂಡುಬಿದಿರೆಗೆ ತುಂಬಾ ಕನೆಕ್ಟೆಡ್. ಅವರೇ ಜಾಸ್ತಿ ಯುದ್ಧಗಳನ್ನು ಮಾಡಿರೋದು. 3 ಯುದ್ಧ ಮಾಡಿದ್ದಾರೆ. 3 ಯುದ್ಧಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಈಗ ಏನೋ ಫ್ಯೂಚರ್ ಅಲ್ಲಿ ಮೂವಿ ಬರೋದು ಅಂತ ಸಹ ಎಲ್ಲ ಪ್ಲಾನ್ ಅಲ್ಲಿ ಉಂಟು. ಅದ್ರ ಬಗ್ಗೆ ಎಲ್ಲ ಬರ್ಲಿಕ್ಕೂ ಸಾಕು. ಸೊ ನಮಗೆ ಈಗ ನೀವು ಹೇಳೋ ಪ್ರಕಾರ ರಾಣಿ ಅಬ್ಬಕ್ಕ ದೇವಿ ನಮ್ಮ ಮೂಡುಬಿದ್ರೆಗೆ ಕನೆಕ್ಟೆಡ್ ಆದವರು, ವೆರಿ ಕನೆಕ್ಟೆಡ್ ಆದವರು. ಮೂಡುಬಿದ್ರೆ ಈ ಪ್ರದೇಶಕ್ಕೆ ಕನೆಕ್ಟೆಡ್. ಯಾಕೆಂದ್ರೆ ಅವಳ ಮಾವ ತಿರುಮಲರಾಯ, ತಿರುಮಲರಾಯನಿಗೆ ಮಕ್ಕಳಿರಲಿಲ್ವ ಎಂತದ್ದು ಗೊತ್ತಿಲ್ಲ, ಇವಳನ್ನು ಮಗನ ಹಾಗೆ ಬೆಳೆಸಿದ. ಇವಳಿಗೆ ಕುದುರೆ ಸವಾರಿ, ಖಡ್ಗದ ಇದು ಮಾಡುವಂತಹದ್ದು ಅದು ಇದೆಲ್ಲ. ಅವನ ಮರಣ ನಂತರ ನಿಮಗೆ ಗೊತ್ತಿರಬಹುದು, ಇದು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಜೈನರಲ್ಲಿ ಅದು ಇದ್ದದ್ರಿಂದ ಈಕೆ ರಾಣಿ ಆದ್ಲು ಅಬ್ಬಕ್ಕ ದೇವಿ. ಬಹುಶಃ ಸರಿಯಾದಂತಹ ಉತ್ತರಾಧಿಕಾರಿಗಳು ಇಲ್ಲದೆ ಇರುವ ಸಾಧ್ಯತೆ ಉಂಟು. ಆದ್ರಿಂದ ಇವಳಿಗೆ ಅಧಿಕಾರ ಬಂತು ಮಾತೃ ಪ್ರಧಾನ ಕುಟುಂಬ ಪದ್ಧತಿಯಿಂದಾಗಿ. ಆಕೆ ಅದನ್ನು ಆಳಿದ್ಲು. ನೋಡಿ, ಮೂಡುಬಿದಿರೆಯಲ್ಲಿ ಆಕೆ ಇದ್ದ ಬಗ್ಗೆ 2 ಶಾಸನಗಳಿದ್ದಾವೆ ಮೂಡುಬಿದಿರೆಯಲ್ಲಿ. ಹೌದು, ಆಕೆ ಗುರು ಬಸದಿಗೆ ದಾನ ಮಾಡಿದಂತದ್ದು ಪ್ರದೇಶದಲ್ಲಿ ಅನೇಕ ಜಾಗಗಳನ್ನು. ಆಮೇಲೆ ಇಲ್ಲಿ ಒಂದು ಗೊಂದಲ ಆಗ್ತದೆ 2 ಸಮುದಾಯಗಳ ನಡುವೆ. ಆ ಗೊಂದಲವನ್ನು ಆಕೆ ಪರಿಹರಿಸಿದ್ದುಂಟು ಮೂಡುಬಿದಿರೆಯಲ್ಲಿ. ಅಂದ್ರೆ ಆಕೆ ಇಲ್ಲಿಯೂ ರಾಣಿಯಾಗಿದ್ಲು. ಆಮೇಲೆ ಕಾಲಕ್ರಮೇಣ ಆಕೆಯ ಒಂದು ಆಕ್ಟಿವಿಟಿ, ಅವರ ಚಾಟು ಕಾರ್ಯಕ್ಷೇತ್ರ ಉಳ್ಳಾಲಕ್ಕೆ ಶಿಫ್ಟ್ ಆಯಿತು. ಆದ್ರಿಂದ ಅಬ್ಬಕ್ಕ ದೇವಿಯ ಬಗ್ಗೆ ನಾವು ಬಹಳ ದೀರ್ಘವಾಗಿ ಇವತ್ತು, ಯಾಕಂದ್ರೆ ಕಳೆದ ವರ್ಷ ಅಬ್ಬಕ್ಕ 500 ಅಂತ ಒಂದು ಕಾರ್ಯಕ್ರಮ, 100 ಉಪನ್ಯಾಸಗಳನ್ನು ಏರ್ಪಡಿಸಿದ್ದಾರೆ 100 ಕಡೆಗಳಲ್ಲಿ. ಒಂದು ಕಡೆಯಲ್ಲಿ ನಾನು ಉಪನ್ಯಾಸ ಮಾಡಿದ್ದೇನೆ, ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ. ಕಳೆದ ವರ್ಷ ಒಂದು ಅಬ್ಬಕ್ಕನ ವರ್ಷ ಅನೇಕ ಆಗಿದೆ. ಆದ್ರಿಂದ ಅಬ್ಬಕ್ಕಗೆ ಬಹಳ ಈಗ ಸ್ವಲ್ಪ ಜನಗಳಿಗೆ ಅಬ್ಬಕ್ಕನ ಬಗ್ಗೆ ತಪ್ಪು, ನಿರ್ಲಕ್ಷಿತ ರಾಣಿ ಒಂದು ಕಾಲದಲ್ಲಿ. ಹೌದು, ಈಗ ನಿರ್ಲಕ್ಷಿತ ಅಲ್ಲ. ಇತಿಹಾಸದಲ್ಲಿ ಯಾಕೆ ಯಾವ ಸ್ಥಾನ ಸಿಗಬೇಕು ಆ ಸ್ಥಾನ ಸಿಕ್ಕಿದೆ ಅವರಿಗೆ. ಅಲ್ಲ, ಈಗ ನೋಡಿದ್ರೆ, ಈಗ ಇತ್ತೀಚಿನ ದಿನಗಳೆಲ್ಲ ನೋಡಿದ್ರೆ ತುಂಬಾ ಜನ ಅದರ ಬಗ್ಗೆ ಥ್ರೂ ಔಟ್ ಇಂಡಿಯಾದಲ್ಲಿ ಮಾತಾಡುವಂತ ಒಂದು ಪರಿಸ್ಥಿತಿ ಉಂಟು ಸರ್. ನಾನು ಇದರ ರಿಲೇಟೆಡ್ ಕೇಳುದು, ರಿಲೀಸ್ ಆಯ್ತು. ಹೌದೌದು ಸರ್. ನಾನು ಇದರ ರಿಲೇಟೆಡ್ ಇನ್ನೊಂದು ಕೇಳುದು ನಿಮ್ಮ ಹತ್ರ. ಪೋರ್ಚುಗೀಸರು ಉಳ್ಳಾಲದಲ್ಲಿ ಯುದ್ಧವನ್ನು ಮಾಡಿದ್ರು, ಸರಿ. ಪೋರ್ಚುಗೀಸ್ ಅಂತ ಯಾವುದೇ ಅಟ್ಯಾಕ್ಗಳು ನಮ್ಮ ಮೂಡುಬಿದಿರೆಗೆ ಮುಂಚಿನ ಕಾಲದಲ್ಲಿ ಆದದ್ದು ಏನು ಉಂಟಾ ಸರ್? ಆ ತರದ್ದು ಏನಾದ್ರು? ನೋಡಿ, ಪೋರ್ಚುಗೀಸರ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ಅವರಿಗೆ ವ್ಯಾಪಾರ ಮಾತ್ರ. ಅವರಿಗೆ ಪ್ರದೇಶಗಳನ್ನು ವಶಪಡಿಸಿಕೊಂಡು ಆಳುವಂತ ಉದ್ದೇಶ ಇರಲಿಲ್ಲ ಅವರಿಗೆ. ಮೇನ್ ಇದ್ದದ್ದು ವ್ಯಾಪಾರ ಮಾತ್ರ. ವ್ಯಾಪಾರ ನಡೆಯುವಂತಹದ್ದು ಕರಾವಳಿ ಪ್ರದೇಶ. ಆದ್ರಿಂದ ಅವರ ಎಲ್ಲ ಚಟುವಟಿಕೆಗಳು ಕರಾವಳಿಗೆ ಮಾತ್ರ. ಅವರು ಕರಾವಳಿಯಿಂದ ಈ ಕಡೆ ಬರಲೇ ಇಲ್ಲ, ಪ್ರಯತ್ನವೇ ಮಾಡಲಿಲ್ಲ. ಯಾಕಂದ್ರೆ ಅವರಿಗೆ ಆಸಕ್ತಿ ಇಲ್ಲ. ಕರೆಕ್ಟ್. ಸೊ ಹಾಗಾಗಿ ಅವ್ರು ಏನು ಉಪದ್ರ ಮಾಡ್ಲಿಕ್ಕೆ ನಮ್ಮ ಇಲ್ಲಿಯ ಸುದ್ದಿಗೆ ಮೂಡುಬಿದ್ರೆ ಸುದ್ದಿಗೆ ಅವರು ಬರಲಿಲ್ಲ ಸರ್. ಮೂಡುಬಿದ್ರೆ ಇದು ಈಗ ಇದನ್ನೆಲ್ಲ ಮಾತಾಡಿಕೊಂಡು ನಾವು ನೀವು ಹೇಳಿದಾಗೆ ಇದು ಒಂದೊಂದು ವಿಷಯದಲ್ಲಿ ನಾವು ಒಂದೊಂದು ಎಪಿಸೋಡ್ ಮಾಡಬೇಕಾದಿತ್ತು, ಅಷ್ಟು ವಿಷಯಗಳು ಉಂಟು ಸರ್. ಮೂಡುಬಿದ್ರೆ ಸಾಹಿತ್ಯಕ್ಕೆ ಹೇಗೆ ಕನೆಕ್ಟೆಡ್ ಉಂಟು ಸರ್? ಸಾಹಿತ್ಯದ ಬಗ್ಗೆ ನೀವು ಹೇಳುದು ಅಂತಾದ್ರೆ ಹೇಗೆ ಕನೆಕ್ಟ್ ಆಗ್ತದೆ ಸಾಹಿತ್ಯದಲ್ಲಿ ಬಗ್ಗೆ? ಬಹುಶಃ ಮೂಡುಬಿದ್ರೆ ನಾನು ಹೇಳಿದ ಹಾಗೆ ಅನೇಕ PhDಗಳಲ್ಲಿ ಮೂಡುಬಿದ್ರೆಗೆ ಸಾಹಿತ್ಯಕ್ಕೆ ಕೊಡುಗೆ ಅಂತಲೇ ಒಂದು PhD ಮಾಡಬಹುದಲ್ಲ ಸರ್? ಒಬ್ಬ ವ್ಯಕ್ತಿ ಸಾಕು ಇಡೀ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮೂಡುಬಿದಿರೆ ಹೆಸರನ್ನು ದಿಗಂತದಷ್ಟು ಎತ್ತರಕ್ಕೆ ಕೊಂಡೋದವು. ನೀವು ಆರಂಭದಲ್ಲಿ ಹೇಳಿದಂತ ಪ್ರಸ್ತಾಪ ಮಾಡಿದ ರತ್ನಾಕರ ವರ್ಣಿ, ಅವನು ಒಂದು 10,000 ಸಾಂಗತ್ಯ ಪದ್ಯಗಳಿರುವಂತಹ ಭರತೇಶ ವೈಭವ ಆಗಬಹುದು, ಶತಕತ್ರಯ ಆಗಬಹುದು. ಬಹುಶಃ ಒಂದು ಕವಿ ಚಕ್ರವರ್ತಿ ಅಂತ ಕರಿಬಹುದು, ಅಥವಾ ಕವಿ ಸಾರ್ವಭೌಮ ಅಂತ ಕರಿಬಹುದು. ನಾವು ಪಂಪ, ಕುಮಾರವ್ಯಾಸ, ಹರಿ ಅವರಿಗೆಲ್ಲ ಏನು ಸ್ಥಾನವನ್ನು ಕೊಡ್ತೇವೆ, ಅವರಿಗೆ ಕೊಡಬಹುದು. ಹೌದು, ಅದಕ್ಕಿಂತ ಕಡಿಮೆ ಇಲ್ಲದ, ಬಹುಶಃ ಒಂದು ಹಂತದಲ್ಲಿ ಮೇಲೆ ಗೊತ್ತಿಲ್ಲ, ಆ ಸ್ಥಾನವನ್ನು ಕೊಡುವಂತ ಕವಿ ಮೂಡುಬಿದ್ರೆ ಅವನು. ಆದ್ರಿಂದ ಮೂಡುಬಿದ್ರೆ ಹೆಸರನ್ನು ಕನ್ನಡ ಸಾಹಿತ್ಯ ಲೋಕದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದಂತ ಒಬ್ಬ ಕವಿ ಆತ ರತ್ನಾಕರ ವರ್ಣಿ. ಆತ ಮೂಡುಬಿದಿರೆಯವ.
ಇದು ಎಷ್ಟೋ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಸರ್ ಇದ್ರ ಬಗ್ಗೆ. ಗೊತ್ತಿರ್ಲಿಕ್ಕಿಲ್ಲ. ಈಗ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇದು ಸ್ವಲ್ಪ ವಿವಾದಾಸ್ಪದವೋ ಗೊತ್ತಿಲ್ಲ ನನಗೆ. ಆತ ಮೂಡುಬಿದ್ರೆಯಲ್ಲಿ ವಾಸ ಮಾಡಿದಂತ ಮನೆ ಅಂತೇಳಿ ಇವತ್ತು ಕೂಡ ಒಂದು ಮನೆಯನ್ನು ಗುರುತಿಸ್ತಾರೆ. ಹೌದೌದೌದೌದು, ಅದೇ ಮನೆಯಾ ಸರ್ ಅವರು ಇದ್ದದ್ದು? ಅಲ್ಲ, ಅದೇ ಮನೆ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಅವರ ಫ್ಯಾಮಿಲಿ ಇದ್ದಾರೆ ಅಲ್ಲಿ. ಅದು ಆ ಕಾಲದ ಮನೆ ಅಲ್ಲ, ಈಗ ಹೌದೌದು, ಸ್ವಲ್ಪ ಕಾಲದಲ್ಲಿ ಮಾಡರ್ನೈಸ್ಡ್. ಇಲ್ಲಿ ಕೇಳಿ, ಒಂದು ಕಾಲದಲ್ಲಿ ಅದು ಮುಳಿ ಹಾಕಿದ ಮನೆ ಆಗಿತ್ತು, ಅದು ಸುಟ್ಟು ಹೋಯಿತು. ಆ ನಂತರ ಕಟ್ಟಿದಂತ ಮನೆ. ಆದ್ರೆ ಅಲ್ಲಿ ಒಂದು ಕೋಣೆ ಉಂಟು, ಒಂದು ಕೋಣೆ. ಆ ಕೋಣೆಯ ಒಳಗೆ ನೀವು ಹೋಗಿ ನೋಡಿದರೆ ಅಲ್ಲಿ ಮೇಲೆ ಕಾಣುವಂತ ರಚನೆ ಇಡೀ ದೊಡ್ಡ ದೊಡ್ಡ ಈ ಸಾವಿರಕಂಬದ ಬಸ್ತಿಯ ಕಲ್ಲುಗಳೆಲ್ಲ ಉಂಟು. ಆ ತರ ಕಟ್ಟಿದಂತ ಕೋಣೆ. ಅಂದ್ರೆ ಅದು ಇತಿಹಾಸ ಕಾಲದ ರಚನೆ ಅಂತ ಹೇಳುವುದಕ್ಕೆ ಏನು ಅನುಮಾನ ಇಲ್ಲ. ಅದರ ಒಂದು ಭಾಗ ಅದು ರತ್ನಾಕರ ವರ್ಣಿಯ ಮನೆ ಅಂತ ಹೇಳುವಂಥ ಒಂದು ಆಡು ಮಾತಿನಲ್ಲಿ ಅದು ಬಂದಿದೆ. ಅದಕ್ಕೆ ಐತಿಹಾಸಿಕ ದಾಖಲೆಗಳು ಖಚಿತವಾಗಿ ಉಂಟು ಅಂತ ಹೇಳಿದರೆ ಅದು ಇಲ್ಲ. ಅಂತೂ ರತ್ನಾಕರ ವರ್ಣಿ ಮೂಡುಬಿದಿರೆಯವ ಅಂತ ಹೇಳುವುದರ ಬಗ್ಗೆ ಅವನೇ ಬರೆಕೊಂಡಂಥ ಕಾವ್ಯದಲ್ಲಿ ಅವನು ಅದನ್ನು ಪ್ರಸ್ತಾಪ ಮಾಡಿದ್ದಾನೆ. ಅಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ನನಗೆ ನೋಡುವ ರೀತಿಯಲ್ಲಿ ಸರ್, ಇವತ್ತಿನ ಕಾಲದಲ್ಲಿ ನಾವು ನೋಡುದು ಅಂತಾದ್ರೆ ರತ್ನಾಕರಣ ವರ್ಣಿಗೆ ನಾವು ಮೂಡುಬಿದ್ದವರು ದೊಡ್ಡ ಪ್ರಾಮಿನೆನ್ಸ್ ಅನ್ನು ಕೊಡ್ತಾ ಇಲ್ಲ ಅಂತ ನನಗೊಂದು ಅನಿಸ್ತದೆ ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಸಾಹಿತ್ಯಗಳ ಸ್ವಲ್ಪ ಇದು ಹಾಗೆ ಅನಲ್ಲ ಸರ್? ಹೌದು ಹೌದು. ನೀವು ಒಟ್ಟು ನೋಡಿದರೆ ಇದು ಆಧುನಿಕ ಕಾಲದಲ್ಲಿ ಬಹುಶಃ ಕೊನೆಯ ಒಂದು ಇದು ಕೊಡುವಂತದ್ದು ಆ ಕ್ಷೇತ್ರಕ್ಕೆ. ಇದು ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಇದೆಲ್ಲ ಬಂದ ನಂತರ ಆಮೇಲೆ, ಯಾಕಂದ್ರೆ ನೇರವಾಗಿ ಅವರು ಸಮಾಜದ ಒಂದು ಇದರ ಏನು ಇದು ಒಂದು ಭೌತಿಕವಾದ ಪ್ರಯೋಜನಕ್ಕೇನಿಲ್ಲ, ಅದನ್ನು ಓದಿ ಅಂತದ್ದಾಗ್ತದೆ, ಅವ್ರದ್ದು ಕೊನೆಗೆ ಬರ್ತದೆ ಇಂಪಾರ್ಟೆನ್ಸ್. ಆದ್ರೆ ಈಗ ರತ್ನಾಕರ ವರ್ಣಿಗೆ ಇದು ಕೊಡಬೇಕಾದಂತ ಈಗ ಒಂದು ಡಾಕ್ಟರ್ ಮೋಹನ್ ಆಳ್ವರು ಇರಬಹುದು, ಅವರೊಂದು ರತ್ನಾಕರ ವರ್ಣಿ ವೇದಿಕೆ ಅಂತಲೇ ಅದನ್ನು ಮಾಡಿ ಅವರ ಹೆಸರನ್ನು ಉಳಿಸುವಂತ. ಆಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರತ್ನಾಕರ ವರ್ಣಿ ಅಧ್ಯಯನ ಪೀಠ ಅಂತ ಉಂಟು ಇವತ್ತಿಗೆ ಕೂಡ. ಆದ್ರೆ ಅದು ಯಾವ ರೀತಿಯಲ್ಲಿ ಅವನಿಗೆ ಒಂದು ಗೌರವ ಸಲ್ಲಿಸುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನನ್ನ ಹೆಚ್ಚು ಗಮನಕ್ಕೆ ಬರಲಿಲ್ಲ. ಬಹುಶಃ ಕೆಲಸ ಮಾಡ್ತಾ ಇರಬಹುದು. ಈಗ ಮೂಡುಬಿದ್ರೆಯಲ್ಲಿ ಯಾರಿಗಾದ್ರೂ ಅದರ ಬಗ್ಗೆ ಆಸಕ್ತಿ ಉಂಟು ಅಂತ ಹೇಳಿದ್ರೆ ಅವರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಮೂಡುಬಿದ್ರೆಯಲ್ಲಿ ಏನಾದ್ರೂ ಸಂತವಾದವರ ಬಗ್ಗೆ, ರತ್ನಾಕರ ವರ್ಣಿಯ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿದೆ. ಈಗ ಜೈನ ಕವಿಗಳ ಬಗ್ಗೆ ಎಲ್ಲ ದೊಡ್ಡ ದೊಡ್ಡ ಅಧ್ಯಯನಗಳು ನಡೆಯುವಾಗ ಅದರಲ್ಲಿಯೂ ಬಂದಿದೆ. ಈಗ ಮೂಡುಬಿದ್ರೆಯಲ್ಲಿ ರತ್ನಾಕರ ವರ್ಣಿ ಒಬ್ಬನೇ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅನೇಕ ಕವಿಗಳಿದ್ರು. ಆ ಕವಿಗಳ ಕೃತಿಗಳು ಪ್ರಕಟ ಆಗಲಿಲ್ಲ. ಈಗ ನಾನು ಹೇಳಿದೆ ನೋಡಿ, ಜೈನ ಅಧ್ಯಯನ ಕೇಂದ್ರದಲ್ಲಿ, ರಮಾರಾಣಿ ಸಂಶೋಧನಾ ಕೇಂದ್ರದಲ್ಲಿ 2000ಕ್ಕಿಂತ ಹೆಚ್ಚು ತಾಳೆಗರಿ ಗ್ರಂಥಗಳಿದ್ದಾವೆ. ಅನೇಕ ಗ್ರಂಥಗಳಲ್ಲಿ ಕವಿಗಳ ರಚನೆಗಳಿದ್ದಾವೆ, ಅವುಗಳು ಇನ್ನೂ ಕೂಡ ಪ್ರಕಟ ಆಗಲಿಲ್ಲ. ಅನೇಕ ಅಜ್ಞಾತ ಕವಿಗಳು ಮೂಡುಬಿದ್ರೆಯಲ್ಲಿ ಇದ್ದರು, ಅವರ ಕೆಲವರ ಹೆಸರುಗಳಷ್ಟೇ ಪ್ರಸ್ತಾಪ ಆಗ್ತದೆ. ಅವರ ಕೃತಿಗಳು ಇನ್ನೂ ಕೂಡ ಅದಕ್ಕೆ ಸಿಗಬೇಕಾದಂತ ಸ್ಥಾನ ಸಿಗಲಿಲ್ಲ. ಸರ್, ಈಗ ನೀವು ಆ ತಾಳೆಗರಿಯ ಬಗ್ಗೆ ನೀವು ಉಲ್ಲೇಖ ಮಾಡಿದಿರಿ. ಈಗ ತಾಳೆಗರಿಯ ಬಗ್ಗೆ ನೀವು ಅದನ್ನು ಸ್ಟಡಿ ಮಾಡುವಾಗ ನಿಮಗೆ ಅದರಲ್ಲಿ ಬೇರೆ ಕವಿಗಳ ಬಗ್ಗೆ ಸಹ ಕೆಲವು ಲಿಸ್ಟ್ಗಳು ಸಿಕ್ಕಿತು ಅಂತ ನೀವು ಹೇಳಿದ್ದೀರಿ. ಸೊ ನಾನು ನಿಮ್ಮ ಹತ್ರ ಪರ್ಸನಲಿ ಹೀಗೆ ಮಾತಾಡೋದು ಅಂತ ಆದ್ರೆ ನೀವು ಅದರ ಬಗ್ಗೆ ಹೇಗೆ ಅದನ್ನು ಸ್ಟಡಿ ಮಾಡಿದ್ದೀರಿ ಸರ್? ಅದು ಎಷ್ಟು ಟೈಮ್ ಬೇಕಾಯ್ತು ನಿಮಗೆ? ತಾಳೆಗರಿ ಗ್ರಂಥಗಳನ್ನು ಸ್ಟಡಿ ಮಾಡಿದವರು ಬರೆದ ಲೇಖನಗಳು, ಪುಸ್ತಕಗಳ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಅದು ಬಹಳ ಮುಕ್ತವಾಗಿ ಅಧ್ಯಯನಕ್ಕೆ ಲಭ್ಯವಿಲ್ಲ. ಅವುಗಳು ಅಲ್ಲಿ ಇದು ರಮಾರಾಣಿ ಸಂಶೋಧನಾ ಕೇಂದ್ರದಲ್ಲಿ ಇರುವುದರಿಂದ. ಮತ್ತೆ ಇದು ಬೇರೆ ಬೇರೆ ಕ್ಷೇತ್ರಗಳುಂಟು. ಇದು ಹಸ್ತಪ್ರತಿ ಅಧ್ಯಯನ ಅಂತ ಹೇಳುವಂತದ್ದು ಅದೊಂದು ಬೇರೆ ವಿಭಾಗ. ಅದರಲ್ಲಿ ನಾನು ಬಹಳ ತಜ್ಞನೂ ಅಲ್ಲ, ಮತ್ತೆ ಈ ಶಾಸನ ಇದರ ಬಗ್ಗೆ ಇರುವಷ್ಟು ಆಸಕ್ತಿ ನನಗೆ ಅವುಗಳಲ್ಲಿ ಆಸಕ್ತಿ ಬೆಳೆಸಬೇಕು. ಯಾವುದನ್ನೆಲ್ಲ ಮಾಡುವುದು ಒಂದು ಮಿತಿ ಇರಬೇಕು. ಹೌದು. ಈಗ ಪ್ರವಾಸಿಗರಿಗೆ ಮೂಡುಬಿದ್ರೆ ಅಂತ ಹೇಳಿದ್ರೆ ಸರ್, ಯಾವ ರೀತಿಯಲ್ಲಿ ನೀವು ಹೇಳ್ತೀರಾ? ಅಂದ್ರೆ ಪ್ರವಾಸಿಗರು ನಾನೊಂದು ಇವತ್ತು ಮೂಡುಬಿದ್ರೆಗೆ ಹೊರಡ್ತಿದ್ದೇನೆ, ಅವನು ಹೊರಟ್ರೆ ಅವನ ತಲೆಯಲ್ಲಿ ಏನೆಲ್ಲ ಇಟ್ಕೊಂಡು ಹೊರಡಬೇಕು ಸರ್ ಇವತ್ತಿನ ಕಾಲದಲ್ಲಿ? ಒಂದು ಪ್ರವಾಸಿ ಕೇಂದ್ರವಾಗಿ ಮೂಡುಬಿದ್ರೆಯನ್ನು ನಾವು ಹೇಗೆ ಗುರುತಿಸಬಹುದು ಅಂತ. ಒಂದು ಈಗ ತುಳುನಾಡಿನ ಬಗ್ಗೆ, ಅಥವಾ ಈ ನಮ್ಮ ತುಳುನಾಡು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈಗ 2 ಜಿಲ್ಲೆ ಉಂಟು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ. ನನಗೆ ಇವತ್ತು ಕೂಡ ಉಡುಪಿ ಬೇರೆ ಜಿಲ್ಲೆ ಅಂತ ನನಗೆ ಒಪ್ಪಿಕೊಳ್ಳಿಕ್ಕೆ ಬಹಳ ಕಷ್ಟ ಆಗುತ್ತೆ. ನಾನು ಎರಡನ್ನು ಸೇರಿಸಿ ತುಳುನಾಡು, ಕಾಸರಗೋಡು ಬರ್ತದೆ. ಈಗ ತುಳುನಾಡಿನ ಪ್ರವಾಸಿ ಕೇಂದ್ರಗಳು ಅಂತ ಹೇಳುವ ಒಂದು ಪಟ್ಟಿ ಬಂದಾಗ ನಮಗೆ ಪ್ರಥಮ ಸ್ಥಾನ ಬರುವಂತಹದ್ದು ಮೂಡುಬಿದ್ರೆಗೆ. ಈಗ ಬಾರ್ಕೂರು ಅಂತ ಹೇಳಿ
ಸುಮಾರು 400 ವರ್ಷ ಅದು ತುಳುನಾಡಿನ ರಾಜಧಾನಿಯಾಗಿತ್ತು. ಹೌದು. 365 ದೇವಸ್ಥಾನಗಳಿದ್ದುವಂತೆ ಅಲ್ಲಿ ಬಾರ್ಕೂರಲ್ಲಿ. ಕಾಲದಲ್ಲಿ. ಈಗ ಇತ್ತೀಚೆಗೆ ನಾನು ಹೋಗಿದ್ದೇನೆ. ಈಗ ಅಲ್ಲಿ ನೀವು ಹೋಗಿ ನೋಡಿದರೆ ಅದು ಯಾವುದೂ ಒಳ್ಳೆಯ ಸ್ಥಿತಿಯಲ್ಲಿಲ್ಲ, ಗುರುತಿಸಲಿಕ್ಕೆ ಆಗುವುದಿಲ್ಲ. ಅದೊಂದು ದೊಡ್ಡ ಪ್ರವಾಸಿ ಕೇಂದ್ರ ಆಗ್ತಿತ್ತು. ಆದರೆ ನಮ್ಮ ಮೂಡುಬಿದಿರೆಯ ಅದೃಷ್ಟ ಏನು ಅಂತ ಹೇಳಿದರೆ ಇಲ್ಲಿ ಇಷ್ಟು ಬಸದಿಗಳಿದ್ದಾವೆ. ಈ ಬಸದಿಗಳ ವಿಶೇಷತೆ ಅಂದರೆ ಎಲ್ಲ ಶಿಲಾಮಯ ಬಸದಿಗಳು, ಶಿಲೆಯಲ್ಲಿ ಕಟ್ಟಿದಂಥದ್ದು. ಆಮೇಲೆ ಇನ್ನೊಂದು, ನಾನು ಮೂಡುಬಿದಿರೆಯ ಹಿಂದಿನವರಿಗೆ ನಾನೊಂದು ಗೌರವ ಕೊಡಬೇಕು. ಯಾಕೆಂತ ಹೇಳಿದರೆ ಈ ಮೂಡುಬಿದಿರೆಯ ಬಸದಿಗಳು ತುಂಬ ಸಲ ಜೀರ್ಣೋದ್ಧಾರ ಆಗಿದೆ. ಜೀರ್ಣೋದ್ಧಾರ ಆದಾಗ ಅದರ ಮೂಲ ಸ್ವರೂಪವನ್ನು ಅವರು ಹಾಳು ಮಾಡಲಿಲ್ಲ. ಎಷ್ಟೋ ಕಡೆ ಈಗ ಜೀರ್ಣೋದ್ಧಾರಗಳಾಗ್ತಾ ಉಂಟು. ಇಡೀ ಆ ರಚನೆಯನ್ನು ತೆಗೆಯುವುದು, ಅಲ್ಲಿ ಹೊಸ್ತು ಕಟ್ಟುವುದು. ನಮ್ಮ ಹಿಂದಿನವರು ಕಟ್ಟಿ ಬಂದದ್ದನ್ನು ನಾವು ಹಾಗೆ ಮುಂದಿನವರಿಗೆ ಕೊಡಬೇಕು. ನೋಡಿ, ನಮಗೆ ಅದು ಚಂದ ಇಲ್ಲ, ಅದು ವೈಭವ ಇಲ್ಲ ಅಂತ ಕಾಣಬಹುದು. ಈಗ ಅದಕ್ಕೆ ಮಾಡರ್ನೈಸ್ ಆಗಿಲ್ಲ. ವಿಶೇಷತೆ ಅಂದ್ರೆ ಅವುಗಳು ಇವತ್ತು ಕೂಡ ಒಂದು ಒರಿಜಿನಾಲಿಟಿಯನ್ನು ಉಳಿಸಿಕೊಂಡಿದ್ದಾರೆ. ಆದ್ರಿಂದ ಒಂದು ಪ್ರವಾಸಿ ಕೇಂದ್ರವಾಗಿ ಕೇವಲ ಈ ಪ್ರದೇಶದಲ್ಲಿಲ್ಲ, ಕರ್ನಾಟಕದಲ್ಲಿ ಒಂದು ಅದ್ಭುತ. ನಿಮಗೆ ಗೊತ್ತಿರಬಹುದು, ಜೈನರು ಯಾವ ಯಾವ ಊರಿಂದ ಯಾವ ಯಾವ ರಾಜ್ಯಗಳಿಂದ ಮೂಡುಬಿದಿರೆಗೆ ಬರ್ತಾರೆ. ನಮ್ಮ ಮೂಡುಬಿದಿರೆಯಲ್ಲಿ ಎಷ್ಟೋ ಮಂದಿ ಈ 18 ಬಸದಿಗಳನ್ನು ಪೂರ್ಣವಾಗಿ ನೋಡಿದವರು ಯಾರು ಇಲ್ಲ. ಆದ್ರಿಂದ ಪ್ರವಾಸಿ ಕೇಂದ್ರವಾಗಿ ವಿದೇಶಿಯ ಪ್ರವಾಸಿಗಳು ತುಂಬಾ ಬರ್ತಾರೆ. ಇನ್ನೂ ಕೂಡ ಅಭಿವೃದ್ಧಿಗೊಳಿಸ್ಲಿಕ್ಕೆ, ಯಾಕಂದ್ರೆ ಪ್ರವಾಸಿಗಳು ಬರುವಾಗ ಅವರಿಗೆ ಬೇಕಾದಂತಹ ಸೌಲಭ್ಯಗಳು ಬೇಕಾಗ್ತದೆ. ಆ ಸೌಲಭ್ಯಗಳ ಕೊರತೆ, ಯಾಕಂದ್ರೆ ಅಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಬಹಳ ಸಣ್ಣ ಪ್ರದೇಶ, ಅಲ್ಲಿ ಅದನ್ನು ಬೆಳೆಸಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಸೌಲಭ್ಯಗಳನ್ನು ಇದು ಮಾಡಿದ್ರೆ. ಇನ್ನು ಕೊನೆಯಲ್ಲಿ ಒಂದು ಮಾತು ನಾನು ಹೇಳಬೇಕು. ಇದು ಕೆಲವು ವಿಚಾರಗಳನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಒಂದೇನು ಅಂತ ಹೇಳಿದರೆ, ಇಲ್ಲಿ ಇರುವಂಥ ಎಲ್ಲ ದಾಖಲೆಗಳು ಕೂಡ ಮೂಡುಬಿದಿರೆಯ ಸಮಗ್ರ ಚರಿತ್ರೆಯ ಅಧ್ಯಯನ ದೃಷ್ಟಿಯಿಂದ ಅವುಗಳು ಜನರಿಗೆ ಲಭ್ಯ ಆಗಬೇಕು, ಆಸಕ್ತರಿಗೆ. ಎರಡನೆಯದಾಗಿ, ಮೂಡುಬಿದಿರೆಯ ಅನೇಕ ಸ್ಮಾರಕಗಳು ಜನರ ನಿರ್ಲಕ್ಷ್ಯದಿಂದಲೋ ಅಥವಾ ಅವಜ್ಞೆಯಿಂದಲೋ ಅವುಗಳ ರೂಪವನ್ನು ಕಳ್ಕೊಂಡು ಹಾಳಾಗ್ತಾ ಇದ್ದಾವೆ. ಅವುಗಳನ್ನು ರಕ್ಷಿಸುವಂಥ ಒಂದು ಕೆಲಸ ಆಗಬೇಕು. ಮತ್ತು ಇಂಥ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಮೂಡುಬಿದಿರೆಯ ಬಗ್ಗೆ ಗೌರವ, ಪ್ರೀತಿ ಮತ್ತು ಮೂಡುಬಿದಿರೆ ಇತಿಹಾಸದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಅದು ಹೆಚ್ಚೆಚ್ಚು ನಡಿಬೇಕು. ಇದು ನನ್ನೊಂದು ಆಶಯ. ಇಲ್ಲ, ನಾವು ಸಹ ಅದನ್ನು ಅದೇ ಉದ್ದೇಶದಲ್ಲಿ ನಾವೀಗ ಈ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರೋದು ಸರ್. ನೀವು ಹೇಳಿದ ಕೆಲವು ತುಂಬ ವಿಷಯಗಳು ಇಲ್ಲಿ ತುಂಬ ಪಾಯಿಂಟ್ ವೈಸ್ ತಗೊಂಡು ಹೋಗಿದ್ರೆ ಸಹ ನಮಗೆ ಒಂದೊಂದು ಎಪಿಸೋಡ್ಗಳನ್ನೇ ಮಾಡ್ಬೋದು. ಅದರಲ್ಲಿ ನೀವು ಮೂಡುಬಿದಿರೆಯ ಹೆಸರಿನಿಂದ ಹಿಡಿದು ಮೂಡುಬಿದಿರೆಯ ಒಂದು ಚೌಟರ ಅರಮನೆಯಿಂದ ಮತ್ತು ಕವಿ ರತ್ನಾಕರನ ವರ್ಣೆಯವರೆಗೆ ಏನೆಲ್ಲ ಮೂಡುಬಿದಿರೆ ಅಂದರೆ ಮೂಡುಬಿದಿರೆ ಎಷ್ಟು ರೀತಿಯ ಒಂದು ಕೊಡುಗೆಗಳನ್ನು ಕೊಟ್ಟಿದೆ ಅಂತ ನೀವು ಅದರ ಬಗ್ಗೆ ಭಾರೀ ಚಂದ ರೀತಿಯಲ್ಲಿ ಭಾರಿ ಒಂದು ವಿಸ್ತೃತದಲ್ಲಿ ನಮಗೆಲ್ಲ ಅದನ್ನು ಹೇಳಿದಿರಿ. ನೀವು ಇನ್ನೂ ಮುಂದೆ ಅದನ್ನು ಹೇಗೆ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಎಪಿಸೋಡ್ಗಳನ್ನು ಮಾಡಿಕೊಂಡು ಹೋಗುವ ಅಂತ ನಾವು ನಿಮ್ಮನ್ನು ಇನ್ನೊಮ್ಮೆ ನಾವು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿ ಇನ್ನೊಮ್ಮೆ ಅದರ ಬಗ್ಗೆ ಒಳ್ಳೆ ರೀತಿಯ ಒಂದು ಅಧ್ಯಯನವನ್ನು ಮಾಡುವಂಥ ಒಂದು ವಿಷಯನ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಸರ್. ಇದು ಕೊನೆಯದಾಗಿ ಹೇಳೋದು ಅಂತಾದರೆ, ನೀವು ಈಗಿನ ಜನ್ರೇಷನ್ನಿಗೆ ಮತ್ತು ಈಗಿನ ಕೆಲವು ವಿದ್ಯಮಾನಗಳಿಗೆಲ್ಲ ಇದರ ಬಗ್ಗೆ ನೀವು ಏನು ಒಂದು ಮೆಸೇಜನ್ನು ಕೊಡಲಿಕ್ಕೆ ನೀವು ಬಯಸ್ತೀರಿ ಸರ್? ಮೆಸೇಜ್ ಕೊಡುವಷ್ಟೇನು ದೊಡ್ಡ ಇದೆ ಅಲ್ಲ, ಆದರೂ ಒಂದು ಜಾಗ್ರತೆ ವಹಿಸ. ಮೆಸೇಜ್ಗಿಂತ ಮೊದಲು ಒಂದು ಮಾತು ಹೇಳಬೇಕು. ಹೇಳಿ ಸರ್. ಇವತ್ತು ನಾನು ಮೂಡುಬಿದಿರೆಗೆ ಬಗ್ಗೆ ಹೇಳಿದ್ದೇನೆ. ಇದನ್ನು ನೋಡಿದಂತ ಅನೇಕ ಮಂದಿ ಆ ವಿಷಯ ಬರಲಿಲ್ಲ, ಈ ವಿಷಯ ಬರಲಿಲ್ಲ ಅಂತ ಹೇಳುವಂತ ಒಂದು ಆಕ್ಷೇಪವನ್ನು ಹಾಕ್ಲಿಕ್ಕೂ ಸಾಕು. ಆದ್ರೆ ನಾವು ಸೀಮಿತವಾದಂತ ಸಮಯಾವಧಿಯಲ್ಲಿ ನನಗೆ ಪೂರ್ಣ ಎಚ್ಚರ ಇದೆ. ನಾನು ಇವತ್ತು ಏನನ್ನು ಹೇಳಿದ್ದೇನೋ ಅದಕ್ಕಿಂತ ಹೆಚ್ಚು ನಾನು ಹೇಳದೆ ಬಿಟ್ಟ ವಿಷಯಗಳಿದ್ದಾವೆ. ಆ ಬಗ್ಗೆ ನನಗೆ ಎಚ್ಚರವೂ ಇದೆ. ಇಲ್ಲಿ ನಾವು ಏನು ಮಾಡಿದ್ದೇವೆ ಅಂದ್ರೆ, ಒಂದು ಮೂಡುಬಿದಿರೆ ಇತಿಹಾಸವನ್ನು ಸ್ಥೂಲವಾಗಿ ಪರಿಚಯ ಮಾಡುವಂತ ಒಂದು ಕೆಲಸ ಮಾತ್ರ ಮಾಡಿದ್ದೇವೆ. ಈಗ ನನ್ನ ಒಂದು ಇದೇನು ಅಂತ ಹೇಳಿದ್ರೆ, ಒಟ್ಟು ಆಧುನಿಕ ಒಂದು ಸಂದರ್ಭದಲ್ಲಿ ಯುವಜನರು ಅಂತ ನಾನು ಹೇಳ್ತಾ ಇಲ್ಲ, ಈ ನಮ್ಮ ಹಳೆಯದರ ಬಗ್ಗೆ ಒಂದು ರೀತಿಯ ನಿರ್ಲಕ್ಷ್ಯದ ಭಾವನೆ ಬರ್ತಾ ಉಂಟು. ಅದು ಹಳೆಯ ಮುದುಕರು ಇರ್ಬೋದು, ಹಳೆಯ ವಸ್ತುಗಳು ಇರ್ಬೋದು, ನಿರ್ಲಕ್ಷಿಸುವಂಥ ಒಂದು ಇದು ಜಾಸ್ತಿ ಆಗ್ತಾ ಉಂಟು. ಆದ್ದರಿಂದ ಆಮೇಲೆ ಮೂಡುಬಿದಿರೆ ಅಂತ ಒಂದು ಪ್ರದೇಶದಲ್ಲಿ ಇದ್ದವರು ಮೂಡುಬಿದಿರೆಯ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತ ಒಂದು ಕೆಲಸ ಆಗಬೇಕು. ಹೇಗೆ ತಿಳ್ಕೊಳ್ಬೇಕು ಅಂತ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅದನ್ನು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಇರಬಹುದು, ಬೇರೆ ಬೇರೆ
ಉಪನ್ಯಾಸಗಳ ಮೂಲಕ ಇರಬಹುದು ಅವರ ಗಮನಕ್ಕೆ ತರುವಂತ ಪ್ರಯತ್ನ ಆದರೆ ಬಹುಶಃ ಇತಿಹಾಸದ ಬಗ್ಗೆ ಜನರಲ್ಲಿ ಆಸಕ್ತಿ ಬರಬಹುದು, ಇತಿಹಾಸದ ಬಗ್ಗೆ ಪ್ರೀತಿ ಬರಬಹುದು, ಇತಿಹಾಸದ ಬಗ್ಗೆ ಗೌರವ ಹುಟ್ಟಬಹುದು. ಅದು ನಾವು ಮಾಡಬೇಕಾದಂತ ಕಾರ್ಯ ಮತ್ತು ಒಂದು ರೀತಿಯಲ್ಲಿ ಅದು ನನ್ನ ಸಂದೇಶವೂ ಹೌದು ಅಂತ ಹೇಳುವಂತ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಸರ್. ನೋಡಿದ್ರಲ್ಲ, ಇದು ನಮ್ಮ ಸರ್ ಹೇಳಿದಂಥ ಒಂದು ಕಿವಿ ಮಾತು ಎಲ್ಲರಿಗೆ ಸಹ. ನಾವು ಇವತ್ತಿನ ದುನಿಯಾದಲ್ಲಿ ಅಂದರೆ ನಾವು ಇವತ್ತಿನ ಟೆಕ್ನಾಲಜಿಯ ದುನಿಯಾದಲ್ಲಿ ನಾವು ನಮ್ಮ ಹಳೆಯ ಕೆಲವು ಪ್ರಸಿದ್ಧವಾದಂಥ ವಿಚಾರಗಳನ್ನು ಹಳೆಯವರನ್ನೆಲ್ಲ ನಾವು ಮರಿತಾ ಇದ್ದೇವೆ. ಇದು ದಯವಿಟ್ಟು ಇನ್ನು ಮುಂದಕ್ಕೆ ಹೀಗೆ ಆಗಬಾರ್ದು. ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ರು ಇವತ್ತು ನಮ್ಮ ಜೊತೆ ಇದ್ದುಕೊಂಡು ಮೂಡುಬಿದ್ರೆಯ ಒಂದು ವೆರಿ 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 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ಮಾತ್ರ ನಾವು ಇವತ್ತು ತಗೊಂಡಿದ್ದೇವೆ. ಅಧ್ಯಯನ ಅದು ಹಿಸ್ಟ್ರಿ ಅಂತ ಹೇಳಿದರೆ ಅಷ್ಟು ಸುಲಭದ ವಿಷಯ ಅಲ್ಲ. ಯಾಕೆ ಹೇಳಿದರೆ ತುಂಬ ವಿಷಯಗಳದರಲ್ಲಿ ಬರ್ತದೆ, ತುಂಬ ವಿಷಯಗಳದಲ್ಲಿ ಡಿಸ್ಕಸ್ ಆಗ್ತದೆ, ತುಂಬ ಜನರು ಅದರಲ್ಲಿ ಬರ್ತಾರೆ. ಅವರನ್ನೆಲ್ಲ ಅದರಲ್ಲಿ ಇವರು ಇಷ್ಟು ಬೇಕಷ್ಟೇ ಮೂಡುಬಿದ್ರೆದ ಇವತ್ತು ನಮ್ಮ ಮೂಡುಬಿದ್ರೆಯ ಕಾರ್ಯಕ್ರಮದ ಬಗ್ಗೆ ಅವರಿಗೆ ನಾನು ಮುಂಚಿತವಾಗಿ ಹೇಳಿದ್ದೆ, ಸರ್ ಈ ಥರ ಮಾತಾಡೋ ಅದರಲ್ಲಿ ವೆರಿ ಗುಡ್ ಟಾಪಿಕ್ಸನ್ನು ಮಾತ್ರ ಅವರು ಇವತ್ತು ನಮಗೆ ಪರಿಚಯಿಸಿದ್ದಾರೆ. ಇನ್ನು ಮುಂದೆ ಬರುವ ದಿನಗಳಲ್ಲಿ ಅದರದ್ದೇ ಆದಂಥ ಒಂದು ವಿಷಯಗಳನ್ನು ನಾನು ಅವರ ಜೊತೆ ಬರ್ತೇನೆ. ಅದಕ್ಕಿಂತ ನಡುವಲ್ಲಿ ಕೂಡ ಕೆಲವು ಮೂಡುಬಿದ್ರೆಯ ಸಮಗ್ರ ಅಭಿವೃದ್ಧಿಗೆ ಯಾರೆಲ್ಲ ನಮ್ಮ ಜೊತೆ ಮೂಡುಬಿದ್ರೆಗೆ ಕೈ ಜೋಡಿಸಿಕೊಂಡಿದ್ದಾರೆ ಅವರು ಕೂಡ ನಮ್ಮ ಈ ಚಾರಲ್ಲಿ ಕೂತ್ಕೊಂಡು ನಾವು ಅವ್ರ ಜೊತೆ ಮಾತಾಡಲಿಕ್ಕಿದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇವತ್ತಿಗೆ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಮೂಡುಬಿದ್ರೆ ಪಾಡ್ಕಾಸ್ಟ್ ಬೈ ಎಜೆ ಅಂತ ಏನು ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ, ಇದಕ್ಕೆ ನಮ್ಮ ಪ್ರಭಸ್ ಸಿಲ್ಕ್ಸ್ನವರು 1975ರಿಂದ ಇವರು ಸ್ಥಾಪನೆ ಮಾಡಿದ್ದಾರೆ ಸರ್. ಅವರು ನಮಗೊಂದು ಸಣ್ಣ ಒಂದು ಗಿಫ್ಟ್ ಹ್ಯಾಂಪರನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ ಸರ್. ಪ್ರಭಾ ಸಿಲ್ಕ್ಸ್ನವರು ಕೊಟ್ಟಿದ್ದಾರೆ. ಸಿಲ್ಕ್ನವರು ನಮ್ಮ ಬಹಳ ಆತ್ಮೀಯರು ಹೌದು. ನಾನು ಅವರ